ನಮಸ್ತೆ ಮೇಡಮ್. ಮಾಸ್ಟರ್ಸ್ಗಳಿಗೆ ನಮಸ್ತೆ. ಮೊದಲನೇ ನಮ್ಮ ಗುರುಗಳಾದ ಪತ್ರಿಜಿ ಅವರಿಗೆ ನಮಸ್ತೆ. ಸೊ ಈ ದಿವಸ ಆಹಾರ ಸರಣಿ ಇದ್ರ ಬಗ್ಗೆ 4ನೇದು, ಈಗಾಗಲೇ 3 ದಿವಸ ಕೇಳಿದೀವಿ. ಸೊ ಈಗ ಪತ್ರಿಜಿ ಅವರು ಹೇಳಿರೋದು ಮತ್ತೆ ಆಹಾರದ ಬಗ್ಗೆ ಏನಂತ ನೋಡೋಣ. ಇನ್ನೊಂದು ಸ್ವಲ್ಪ ವಿಷಯಗಳು. ನಾವು ಆಹಾರ ಅಂತ ಸುಮ್ಮನೆ ಅನ್ಕೋಬಹುದು, ಏನ್ ಬಿಡಿ ಆಹಾರ ಏನೋ ಮನ್ಸಿಗೆ ಬಂದಿದ್ದು ತಿನ್ಬೋದು, ಏನ್ ಸಿಗುತ್ತೆ ಅದು ತಿನ್ಬೋದು, ನಮ್ಮ ಇಷ್ಟ ಅಂತ ಅನ್ಕೊಳ್ತೀವಿ. ಆದ್ರೆ ಆಹಾರದಲ್ಲಿ ಎಷ್ಟು ನಿಯಮಗಳಿದೆ, ಎಷ್ಟು ಸೂಕ್ಷ್ಮವಾದ ವಿಷಯ ಅಡಗಿದೆ, ಎಷ್ಟು ಪರಿಣಾಮ ಬರುತ್ತೆ, ಹೇಗೆ ತಗೋಬೇಕು, ಏನ್ ತಗೋಬೇಕು, ಯಾವಾಗ ತಗೋಬೇಕು, ಎಷ್ಟು ತಗೊಳ್ಬೇಕು, ಅದರಲ್ಲಿ ತುಂಬಾ ಅದ್ಭುತವಾಗಿ ಬಹಳಷ್ಟು ವಿಷಯಗಳು ತಿಳಿಸಿದ್ದಾರೆ ಪತ್ರಿಜಿಗಳು. ಈ ಒಂದು ಇವತ್ತಿನ ಹಂಚಿಕೆಯಲ್ಲಿ ಒಂದು ಸ್ವಲ್ಪ ವಿಷಯಗಳನ್ನ ತಿಳ್ಕೊಳ್ಳೋಣ. ಏನ್ ಹೇಳ್ತಾರೆ ಆಹಾರ ಸೇವನೆ ಬಗ್ಗೆ ಪತ್ರಿಜಿಗಳು ಅಂದ್ರೆ, ಅದ್ರಲ್ಲೂ ನಮಗೆ ಧ್ಯಾನಿಗಳಿಗೆ ಮಾತ್ರ ಆಹಾರದ ಬಗ್ಗೆ ತುಂಬಾ ನಾವು ಎಚ್ಚರಿಕೆ ವಹಿಸ್ಬೇಕು. ಈಗಾಗಲೇ ನಮ್ಗೆ ಸಾಕಷ್ಟು ಅನುಭವ ಬಂದಿರುತ್ತೆ ಎಲ್ಲರಿಗೂ. ಧ್ಯಾನಕ್ಕೆ ಮುಂಚೆ ಹೇಗಿದ್ರು ನಡೀತಿತ್ತು, ಧ್ಯಾನಕ್ಕೆ ಬಂದ ನಂತರ ಎಷ್ಟು ಶುದ್ಧ ಆಗಿರ್ಬೇಕು, ಎಷ್ಟೊಂದು ನಾವು ಎಚ್ಚರಿಕೆ ವಹಿಸ್ಬೇಕು, ಎಷ್ಟೊಂದು ಸೂಕ್ಷ್ಮವಾಗಿ ನಾವು ಇರಬೇಕು, ಇಲ್ಲದಿದ್ರೆ ಎಷ್ಟು ಪರಿಣಾಮ ಆಗುತ್ತೆ ಅಂತ ಹೆಚ್ಚು ಕಡಿಮೆ ಎಲ್ಲಾ ಧ್ಯಾನಿಗಳಿಗೂ ಗೊತ್ತಾಗಿದೆ. ಹಾಗಾಗಿ ಸಾಕಷ್ಟು ಆಲ್ಮೋಸ್ಟ್ ಎಲ್ಲಾ ಧ್ಯಾನಿಗಳು ಕೂಡ ಆಹಾರದ ಶುದ್ಧತೆಯನ್ನು ಪಾಲಿಸ್ತಾನೆ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಈಗ ಪತ್ರಿಜಿ ಅವರು ಹೇಳೋದೇನಂದ್ರೆ, ಆಹಾರ ಸೇವನೆ ಒಂದು ತುಂಬಾ ಬಹಳ ಮುಖ್ಯವಾದ ವಿಷಯ, ಬಹಳ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ ಆಹಾರ ಸೇವನೆ ವಿಷಯ. ಯಾಕೆಂದ್ರೆ ನಮ್ಮ ಬಾಯಲ್ಲಿ ಏನು ಆಹಾರ ಹೋಗುತ್ತೋ ಅದು ನಮ್ಮ ಶರೀರವನ್ನು ನಿರ್ಮಾಣ ಮಾಡುತ್ತದೆ. ಅದೇ ರೀತಿ ಆಹಾರ ಅಂದ್ರೆ ಶರೀರಕ್ಕೆ ಅಷ್ಟೇ ಅಲ್ಲ, ಮನಸ್ಸಿನಲ್ಲಿ ಹೋಗುವಂತ ವಿಷಯಗಳು ಸಹ ಅದಕ್ಕೂ ಒಂದು ಆಹಾರ. ಮನಸ್ಸಿಗೂ ಆಹಾರ, ಬುದ್ಧಿಗೂ ಒಂದು ಆಹಾರ. ಹಾಗೆ ಮನಸ್ಸಿಗೆ ಏನಾಗುತ್ತೋ ಅದೇ ಮನಸ್ಸನ್ನ ನಿರ್ಮಾಣ ಮಾಡುತ್ತೆ. ಈಗ ನಾವು ಏನ್ ನೋಡ್ತೀವಿ, ಏನ್ ಕೇಳಿಸ್ಕೊಳ್ತೀವಿ, ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಮನಸ್ಸು ಅದನ್ನೇ ಹಿಡ್ಕೊಂಡು ಅದನ್ನೇ ಪಾಲನೆ ಮಾಡೋದ್ರಿಂದ ಮನಸ್ಸು ಅದೇ ರೀತಿ ನಿರ್ಮಾಣ ಮಾಡುತ್ತೆ. ನಾವು ಯಾವ ವಿಷಯದ ಬಗ್ಗೆ ಗಮನ ಹರಿಸಿದ್ವಿ ಅದ್ರ ಮೇಲೆ ಮನಸ್ಸು ನಿರ್ಮಾಣ ಆಗ್ತಿರುತ್ತೆ. ಸೊ ಮನಸ್ಸು ಮತ್ತೆ ತಾನೇನು ತಿಳ್ಕೊಂಡಿದೆ ಅದನ್ನ ಶರೀರದ ಮೇಲೆ ಪ್ರಭಾವ ಬೀರುತ್ತೆ. ಸೊ ಮನಸ್ಸು ಕೂಡ ಶರೀರ ನಿರ್ಮಾಣದಲ್ಲಿ ಪಾತ್ರವನ್ನು ವಹಿಸುತ್ತೆ. ಹಾಗೆ ಕೇವಲ ದೇಹದ ಆಹಾರ ಅಷ್ಟೇ ಅಲ್ಲ, ಮನಸ್ಸಿನ ಆಹಾರ ಎರಡೂ ಸಹ ಶರೀರದ ಮೇಲೆ ಪ್ರಭಾವ ಬೀರುತ್ತೆ ಮತ್ತೆ ಶರೀರ ನಿರ್ಮಾಣ ಮಾಡುತ್ತೆ. ಇದು ಬಹಳ ಮುಖ್ಯವಾದಂತ ವಿಷಯ. ಆದ್ರಿಂದ ಈಗ ನಾವು ಎರಡಕ್ಕೂ ಎಚ್ಚರಿಕೆ ವಹಿಸ್ಬೇಕಾಗತ್ತೆ. ದೇಹದಲ್ಲಿ ಕೊಡುವ ಆಹಾರ, ಮನಸ್ಸಿಗೆ ಕೊಡುವ ಆಹಾರ, ಎರಡರಲ್ಲೂ ಶುದ್ಧತೆ ಇರಬೇಕು. ಎರಡರಲ್ಲೂ ತುಂಬಾ ಎಚ್ಚರಿಕೆಯಲ್ಲಿ ನಾವು ಅದನ್ನ ಕೊಡ್ಬೇಕಾಗತ್ತೆ ಆಹಾರ. ಈಗ ಒಂದು ದೊಡ್ಡ ಸಿಸ್ಟಮ್ ಇದು, ಶರೀರ ಮತ್ತೆ ಮನಸ್ಸು ಎರಡು ನಡುವೆ ಇರುವ ಒಂದು ಏನೋ ಒಂದು ಸಂಬಂಧ, ಕಾಂಬಿನೇಷನ್ ಅಥವಾ ಒಂದರ ಮೇಲೆ ಒಂದು ಬೀರುವ ಪ್ರಭಾವ, ಇದು ಒಂದು ಪೂರ್ತಿ ಒಂದು ವ್ಯವಸ್ಥೆ, ಸಿಸ್ಟಮ್. ಇದೊಂದು ಬಾಡಿ ಮೈಂಡ್ ಅಂತ ಹೇಳ್ತಾರೆ. ಶರೀರ ಮತ್ತು ಮನಸ್ಸು ಸಬ್ಜೆಕ್ಟ್ ಅಂತ, ಸೈನ್ಸ್ ಅಂತ, ಬಾಡಿ ಮೈಂಡ್ ಸೈನ್ಸ್. ಏನಂದ್ರೆ ಶರೀರ ಬೇರೆ ಅಲ್ಲ, ಮನಸ್ಸು ಬೇರೆ ಅಲ್ಲ. ಸೊ ಎರಡು ಒಂದಕ್ಕೊಂದು ಲಿಂಕ್. ನಮ್ಗೆ ಈಗಾಗಲೇ ತಿಳಿದಿದೆ. ನಾವು ಇಡೀ ನಮ್ದು ದೇಹದ ವ್ಯವಸ್ಥೆ ತೆಗೆದುಕೊಂಡ್ರೆ ನಾವು ಮನಸ್ಸು, ಶರೀರ, ಬುದ್ಧಿ, ಆತ್ಮ ಎಲ್ಲ ಸೇರಿ ನಾವು ಒಂದು ಯೂನಿಟ್, ಒಂದೇ ಭಾಗ, ಒಂದನ್ ಬಿಟ್ಟು ಒಂದಿಲ್ಲ. ಹಾಗಾಗಿ ಎಲ್ಲ ಒಂದಕ್ಕೊಂದು ಲಿಂಕ್ ಇರುತ್ತೆ. ಅದರಿಂದ ಯಾವುದು ಕಡೆಗಣಿಸಕ್ಕಾಗಲ್ಲ. ಪ್ರತಿಯೊಂದ್ರದ್ದು ಅದರದೇ ಆದ ಪಾತ್ರ ಇದೆ. ನಾವು ಸೂಕ್ಷ್ಮವಾಗಿ ಯಾವುದಕ್ಕೆ ಏನೇನು ಕೊಡ್ಬೇಕು, ಯಾವುದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅದನ್ನ ನಾವು ತಿಳ್ಕೊಳ್ಬೇಕು ಅಷ್ಟೇ. ಅದನ್ನೇ ಧ್ಯಾನ ಶಾಸ್ತ್ರದಲ್ಲಿ ಹೇಳುತ್ತಾರೆ. ಅದರಿಂದ ಶರೀರ ಮನಸ್ಸು ಬೇರೆ ಅಲ್ಲ. ಈಗ ಒಂದು ಎಕ್ಸಾಂಪಲ್, ಒಂದು ರಾಡ್, ಒಂದು ದೊಡ್ಡ ರಾಡಿಂದ ಉದಾಹರಣೆ ಕೊಡ್ತಾರೆ ಪತ್ರಿಜರು. ಒಂದು ರಾಡ್ ಅಂತ ಇದ್ರೆ, ಕಬ್ಬಿಣದ ರಾಡು, ಒಂದು ಕಡೆ ಶರೀರ, ಸೊ ಇನ್ನೊಂದು ಕಡೆ ಮನಸ್ಸು ಒಂದು ರಾಡಲ್ಲಿ ಇದ್ರೆ ಎರಡು ಒಂದಕ್ಕೊಂದು ಬ್ಯಾಲೆನ್ಸ್ ಮಾಡುತ್ತೆ, ಮತ್ತೆ ಎರಡು ಒಂದಕ್ಕೊಂದು ಪ್ರಭಾವ ಬಳಸಿಕೊಳುತ್ತೆ ಅಂತ ಒಂದು ರಾಡ್ ಉದಾಹರಣೆಗಳನ್ನ ಹೇಳ್ತಾರೆ. ಅದಕ್ಕೆ ನಾವು ಈ ಬಾಯಿಯಲ್ಲಿ ಏನು ಆಹಾರ ಹಾಕ್ಬೇಕು, ಮನಸ್ಸಿಗೆ ಏನು ವಿಚಾರ ಕೊಡಬೇಕು, ಅದಕ್ಕೆ ಅದೇ ರೀತಿ ಬುದ್ಧಿಗೆ ಏನು ವಿಷಯ ಕೊಡಬೇಕು, ಈ ಮೂರುಗಳನ್ನು ಕೂಡ ತುಂಬಾ ಚೆನ್ನಾಗಿ ಆಲೋಚನೆ ಮಾಡಿ ನಂತರ ಕೊಡಬೇಕು ಅಂತ ಹೇಳ್ತಾರೆ. ಆ ನಂತರ ಈ ಒಂದು ಶರೀರಕ್ಕೆ ಈಗ ಏನೇನು ಆಹಾರ ಕೊಡಬೇಕು, ಏನ್ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ನಿಮ್ಗೆಲ್ಲ ಗೊತ್ತಿದೆ. ಪತ್ರಿಜಿಯವರು ಯಾವಾಗಲೂ ಕೂಡ ಇದನ್ನ ಹೇಳ್ತಾ ಬಂದಿದ್ದಾರೆ. ಪ್ರತಿಯೊಂದು ಯಾವುದೇ ಕ್ಲಾಸಲ್ಲಿ ಆಗ್ಬೋದು, ಯಾವುದೇ ಒಂದು ಸಭೆಯಲ್ಲಿ, ಪ್ರತಿಯೊಂದರಲ್ಲೂ
ನಾವು ಕೂಡ ಅದನ್ನೇ ನಾವು ಧ್ಯಾನದಲ್ಲಿ ಧ್ಯಾನ ಮತ್ತೆ ನೆಕ್ಸ್ಟ್ ಇಮಿಡಿಯೇಟ್ಲಿ ನಾವು ಹೇಳೋದೆ ಸಸ್ಯಾಹಾರ ಅಂತ. ಅದಕ್ಕೆ ಪತ್ರಿಜಿಯವರು ಈಗ ಮತ್ತೆ ಹೇಳ್ತಿದ್ದಾರೆ ಶರೀರಕ್ಕೆ ಮಾಂಸಾಹಾರ ಕೊಡಬಾರ್ದು. ಇದ್ರ ಬಗ್ಗೆ ಮೊನ್ನೆ ಪವಿತ್ರ ಮೇಡಮ್ ಕೂಡ ಡೀಟೇಲ್ ಆಗಿ ಹೇಳಿದ್ರು. ಮತ್ತೆ ಈಗ ಪತ್ರಿಜಿಯವರು ಹೇಳಿದ್ರೆ ಶರೀರಕ್ಕೆ ಮಾಂಸಾಹಾರ ಕೊಡಬಾರ್ದು, ಜಂತುಗಳನ್ನು ಕೊಂದು ಅದರ ಶವವನ್ನು ಹೊಟ್ಟೆಯಲ್ಲಿ ಇಡಬಾರ್ದು. ಯಾಕಂದ್ರೆ 3 ಸಾಮ್ರಾಜ್ಯಗಳಿದೆ, ಎಲ್ಲರಿಗೂ ನಮ್ಗೆ ಗೊತ್ತಿದೆ. ಒಂದು ಜಂತು ಸಾಮ್ರಾಜ್ಯ, ಪಕ್ಷಿ ಸಾಮ್ರಾಜ್ಯ, ಮತ್ಸ್ಯ ಸಾಮ್ರಾಜ್ಯ. ಸೊ ಈ 3 ಸಾಮ್ರಾಜ್ಯಗಳು ಮನುಷ್ಯನ ಆಹಾರ ಅಲ್ಲ. ಅದ್ರ ಬದಲಿಗೆ ನಾವು ಹಣ್ಣುಗಳನ್ನು ಮತ್ತೆ ಸೊಪ್ಪುಗಳನ್ನು, ತರಕಾರಿಗಳನ್ನು ಯಥೇಚ್ಛವಾಗಿ ಬಳಸಬೇಕು. ಅದನ್ನ ನಿಮ್ಮ ಇಷ್ಟ, ನೀವು ಬೇಯಿಸಿ ಆದ್ರೂ ಅದನ್ನು ಉಪಯೋಗಿಸ್ಬೋದು, ಅಥವಾ ಹಸಿಯಾಗಿ ಹಾಗೆ ಸ್ವಾಭಾವಿಕವಾಗಿ ಕೂಡ ತಿನ್ಬೋದು ಅಂತ ಹೇಳ್ತಾರೆ. ಯಾಕಂದ್ರೆ ಸಾಕಷ್ಟು ಹಣ್ಣುಗಳಂತೂ ಯಾರು ಬೇಯಿಸಲ್ಲ, ಹಣ್ಣು ಹಾಗೆ ತಿಂತಾರೆ ಅಥವಾ ಜ್ಯೂಸ್ ಮಾಡಿ ತಿಂತಾರೆ. ಆದ್ರೆ ಕೆಲವೊಂದು ಸೊಪ್ಪು ತರಕಾರಿಗಳನ್ನು ಎಲ್ಲ ಬರೀ ಬೇಯಿಸೇ ತಿನ್ಬಾರ್ದು. ಸಾಕಷ್ಟು ಕೆಲವೊಂದು ಹಾಗೆ ತಿನ್ನುವಂಥದ್ದು ಇರುತ್ತೆ, ಅದು ನೋಡ್ಬೋದು ನಾವು ಎಷ್ಟೊಂದು ಇರುತ್ತೆ. ಸೊ ಕೆಲವೊಂದೆಲ್ಲ ಸೊಪ್ಪು ಜ್ಯೂಸ್ ಮಾಡಿ ಕುಡಿಬೋದು, ತುಂಬಾ ಆರೋಗ್ಯಕೊಳ್ಳೋದು ಎಲ್ಲ ರೀತಿಯ ಸೊಪ್ಪುಗಳನ್ನ. ಮತ್ತೆ ಕೆಲವೊಂದು ತರಕಾರಿಗಳನ್ನ ಕೂಡ ನಾವು ಜ್ಯೂಸ್ ಮಾಡಿ ಕುಡಿಬೋದು, ಅಥವಾ ಹಾಗೆ ಸಲಾಡ್ ಮಾಡಿ ತಿನ್ಬೋದು. ಅದಕ್ಕೆ ಯಾವಾಗ್ಲೂ ಅದ್ರದ್ದು ಸ್ವಾಭಾವಿಕವಾದ ಒಂದು ಅಂಶಗಳು, ವಿಟಮಿನ್ಸ್ಗಳು ಏನೇನು ಅದರಲ್ಲಿ ಸಿಗ್ಬೇಕು, ಎಲ್ಲ ಒಂದು ಪೋಷಕಾಂಶಗಳು ನಮಗೆ ಡೈರೆಕ್ಟ್ ಆಗಿ ಸಿಗುತ್ತೆ ನಮ್ಮ ದೇಹಕ್ಕೆ. ಅದರಿಂದ ಅದ್ರ ಬಗ್ಗೆ ಸ್ವಲ್ಪ ನಾವು ಗಮನ ಹರಿಸಬೇಕು. ಕೇವಲ ರುಚಿಗೋಸ್ಕರ ಯಾವಾಗ್ಲೂ ಬೇಯಿಸಿ ತಿನ್ಬಾರ್ದು. ಸಾಮಾನ್ಯವಾಗಿ ಏನ್ ಹೇಳ್ತಾರೆ, 2 ಹೊತ್ತು ಬೇಯಿಸಿದ ಆಹಾರ, 1 ಹೊತ್ತು ಹಸಿದು ಸ್ವಾಭಾವಿಕವಾಗಿ ಆಹಾರ ತಿನ್ಬೇಕು. ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಆದ್ರಿಂದ ಹೆಚ್ಚು ನಾವು ಸಾಧ್ಯವಾದಷ್ಟು ಸ್ವಾಭಾವಿಕವಾಗಿ ಕೂಡ ಸೊಪ್ಪು ತರಕಾರಿಗಳನ್ನು ಉಪಯೋಗಿಸೋದನ್ನ ನಾವು ಅಭ್ಯಾಸ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ಅದು ಒಂದು ರೀತಿಯಲ್ಲಿ ಆಹಾರ ಮತ್ತೆ ಮೆಡಿಸಿನ್ 2 ತರ ಕೆಲಸ ಮಾಡುತ್ತೆ. ಈ ರೀತಿ ಹಸಿಯಾಗಿ ತಗೊಳ್ಳೋದ್ರಿಂದ, ಬೇಯಿಸೋದ್ರಿಂದ ಅದ್ರದ್ದು ಪೋಷಕಾಂಶಗಳು ಎಲ್ಲ ಇರಲ್ಲ, ಹೊರಟೋಗ್ಬಿಡುತ್ತೆ. ಆದ್ರಿಂದ ಎಷ್ಟೊಂದು ಸೊಪ್ಪು ತರಕಾರಿಗಳನ್ನ ಅಲ್ಲಿ ಎಷ್ಟು ಔಷಧೀಯ ಅಂಶಗಳಿದೆ, ಎಷ್ಟೆಷ್ಟು ಪ್ರತಿ ಒಂದೊಂದರಲ್ಲೂ ಕೂಡ ಒಂದೊಂದು ಔಷಧೀಯ ಅಂಶಗಳು, ವಿಟಮಿನ್ಸ್ಗಳು. ಈಗ ಕ್ಯಾರೆಟ್ ಅಲ್ಲಿ ವಿಟಮಿನ್ ಸಿ ಅಂತಿದೆ. ಕ್ಯಾರೆಟ್ ಜ್ಯೂಸ್ ಕುಡಿದ್ರೆ ಕಣ್ಣಿಗೆ ಎಷ್ಟು ಒಳ್ಳೇದು, ಮಕ್ಕಳಿಗೆಲ್ಲ ಎಷ್ಟು ಒಳ್ಳೇದು. ಅದಕ್ಕೆ ಅದೇ ರೀತಿ ಬ್ರಾಹ್ಮಿ ಎಲೆ ಅಂತ ಸಿಗುತ್ತೆ, ಸೊಪ್ಪು, ಅದರದ್ದು ಬ್ರೈನಿಗೆ ಒಳ್ಳೇದು. ಮಕ್ಕಳಿಗೆ ಅದರದ್ದು ಹಾಗೇನೆ ಜ್ಯೂಸ್ ಕೊಡ್ಬೋದು, ಅದು ಮಾಡಿ ಕೊಡ್ಬೋದು, ಅದು ಹಾಗೆ ತಿನ್ನಕ್ಕೆ ಕೊಡ್ಬೋದು. ಹೀಗೆ ಇದೇ ಉದಾಹರಣೆ ಹೇಳಿದ್ದು. ಹಾಗೆ ಪ್ರತಿಯೊಂದೊಂದು ತರಕಾರಿ ಸೊಪ್ಪುಗಳು ಎಷ್ಟೊಂದು ನಮ್ಗೆ ನೇಚರ್ ಕೊಟ್ಟಿದೆ. ಅದರಲ್ಲೂ ಕೂಡ ಮತ್ತೆ ಇನ್ನೊಂದು ಎಚ್ಚರಿಕೆ ವಹಿಸ್ಬೇಕಾಗುತ್ತೆ. ಇವಾಗ ಈಗೆಲ್ಲ ಕೆಮಿಕಲ್ಸ್, ಪೆಸ್ಟಿಸೈಡ್ಸ್, ರಾಸಾಯನಿಕಗಳು ಎಲ್ಲ ಹಾಕಿ ಹೈಬ್ರಿಡ್ ತಳಿ ಎಲ್ಲ ಬೆಳೀತಾ ಇದಾರೆ. ಬಹಳ ಅದರಲ್ಲಿ ಏನು ಪ್ರಯೋಜನ ಇಲ್ಲ, ಹೆಸರಿಗೆ ಅಷ್ಟೇ ನೋಡೋಕೆ ಚೆನ್ನಾಗಿರುತ್ತೆ. ಅದು ಅದರಲ್ಲೂ ಸ್ವಲ್ಪ ನಾವೀಗ ಆರ್ಗ್ಯಾನಿಕ್ ಅಥವಾ ಸ್ವಾಭಾವಿಕವಾಗಿ ಯಾವುದೇ ರಾಸಾಯನಿಕ ಮುಕ್ತ ಬೆಳೆಗಳು ಸಿಗುತ್ತೆ, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಸಿಗುತ್ತೆ, ಹುಡ್ಕೊಂಡು ತಗೋಬಹುದು. ಅದನ್ನ ಸ್ವಲ್ಪ ನಾವು ಕೇರ್ಫುಲ್ ಆಗಿ ನಾವು ಉಪಯೋಗಿಸೋದು ಒಳ್ಳೇದು. ನಂತರ ಈಗ ಇನ್ನೊಂದು ಮೊಟ್ಟೆ ಬಗ್ಗೆ ಹೇಳ್ತಾರೆ ಪತ್ರಿಯರು. ಮೊಟ್ಟೆ ಸಹ ತಿನ್ಬಾರ್ದು. ಎಲ್ಲರೂ ತಿಂತಾರೆ ಸಾಮಾನ್ಯವಾಗಿ ಮೊಟ್ಟೆನ, ಆದ್ರೆ ನಾವು ತಿನ್ಬಾರ್ದು. ಆಮೇಲೆ ಈ ಮನುಷ್ಯರು ಏನ್ ಮಾಡ್ತಾರೆ, ಈ ಪ್ರಾಣಿ ಪಕ್ಷಿ ಮೀನುಗಳನ್ನು ಕೊಂದು ಅವುಗಳನ್ನು ನಾಶ ಮಾಡಿ, ಹಾನಿ ಮಾಡಿ, ಅವುಗಳಿಗೂ ಹಿಂಸೆ ಮಾಡಿ, ಆಮೇಲೆ ಅದರಿಂದ ಪ್ರಕೃತಿನ ಮತ್ತೆ ಇಡೀ ವಾತಾವರಣನ ಹಾಳು ಮಾಡಿ, ನಾಶ ಮಾಡಿ, ಅಲ್ಲದೆ ಅದನ್ನ ತಿಂದು ತಮಗೂ ಹಾನಿ ಮಾಡ್ಕೊಳ್ತಿದ್ದಾರೆ. ಅದೇನ್ ತಿಂದ್ರೆ ನಮ್ಗೇನು ಒಳ್ಳೇದಲ್ಲ ತಿನ್ನೋರ್ಗೆ, ಅದು ಅವ್ರಿಗೂ ಹಾನಿಕಾರಕನೇ, ತುಂಬಾ ಡೇಂಜರ್ ಅದು, ಆರೋಗ್ಯಕ್ಕೂ ಒಳ್ಳೇದಲ್ಲ. ಆಮೇಲೆ ಅದು ಮಹಾ ದೊಡ್ಡ ಕರ್ಮ. ಯಾವ ರೀತಿಯಿಂದ ನೋಡಿದ್ರು ಕೂಡ ಎಷ್ಟು ಮಹಾಪಾಪ ಅದು, ಪ್ರಾಣಿ ಹಿಂಸೆ ಮಾಡಿ ತಿನ್ನೋದು, ನಾನ್ ವೆಜ್ ಅನ್ನೋದು. ಅದರಿಂದ ತಮ್ಗೆ ತಾವೇ ಹಾನಿ ಮಾಡ್ಕೊಳ್ತಾರೆ, ಅದನ್ನ ತಾವು ಮತ್ತೆ ಅನುಭವಿಸ್ಬೇಕು. ಅದೇನು ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದಾರೆ ಸಾಕಷ್ಟು, ಪತ್ರಿಕೆಯವರು ನೋಡಿದೀವಿ ನಾವು. ಈಗ ಇವರು ಈ ಜನ್ಮದಲ್ಲಿ ಅವುಗಳನ್ನ ಕೊಂದು ತಿಂತಾರೋ, ಮತ್ತೆ ನೆಕ್ಸ್ಟ್ ಇನ್ನೊಂದು ಮುಂದಿನ ಜನ್ಮದಲ್ಲಿ ಅವುಗಳ ಜನ್ಮನ ಇವ್ರು ತಗೋಬೇಕಾಗತ್ತೆ, ಈ ಮನುಷ್ಯರುಗಳು. ಅವಾಗ ಅದೇ ರೀತಿ ಇವರು ಅವುಗಳು ಎಷ್ಟು ನೋವು ಅನುಭವಿಸುತ್ತವೆ, ಅದನ್ನ ಸಾಯಿಸುವಾಗ ಇವರು ಅದನ್ನ ಅನುಭವಿಸ್ಬೇಕಾಗತ್ತೆ. ಇವೆಲ್ಲ ಕರ್ಮ ಸಿದ್ಧಾಂತ, ಏನ್ ಕೊಡ್ತೀವಿ ಅದು ಸಿಗುತ್ತೆ ಅನ್ನೋದು. ಹಾಗೆ ತಾವು ಕೂಡ ಹಾನಿ ಮಾಡ್ಕೊಳ್ತಾರೆ. ಮುಂದಿನ ಈ ಜನ್ಮ ಅಲ್ದಿದ್ರು ಮುಂದಿನ ಜನ್ಮ ಅದು ವಾಪಸ್ ಯಾವತ್ತೂ ಕರ್ಮ ಕೂಡ ಬಂದೇ ಬರುತ್ತೆ. ಹಿಂಸೆ ಕೊಟ್ಟಿದ್ದನ್ನ ಮತ್ತೆ ಅವರು ಹಿಂಸೆ ಪಡುತ್ತೆ, ಅವರು ಅದೇ ಹಿಂಸೆ ತಾವು ಪಡ್ಬೇಕಾಗುತ್ತೆ. ಇದರಿಂದ ಇಡೀ ಜೀವನವೆಲ್ಲ ನಾಶ ಆಗುತ್ತೆ, ಮತ್ತೆ ಅವರು ಜೀವನವೇ ರೋಗಮಯ ಆಗುತ್ತೆ. ಆದ್ರಿಂದ ಇದು ಮಾಡಬಾರ್ದು. ನೆಕ್ಸ್ಟ್ ಇನ್ನೊಂದು ಫ್ರೂಟೇರಿಯನ್, ಈಗಾಗಲೇ ನಾನು ಹೇಳಿದೆ ಹಣ್ಣುಗಳು ಸ್ವಾಭಾವಿಕ ಸೊಪ್ಪು ತರಕಾರಿ ಅಂತ. ವೆಜಿಟೇರಿಯನಿಸಮ್ ಅಂತ ಏನ್ ಹೇಳ್ತಾರೆ, ಅದೇ ತರ ಫ್ರೂಟೇರಿಯಂ ಅಂತ ಕೂಡ ಒಂದಿದೆ. ಅಂದ್ರೆ ಬರೀ ಹಣ್ಣುಗಳು ತಿನ್ನೋದು.
ಅಂದ್ರೆ ಫಲಾಹಾರ ಅಂತ ಹೇಳ್ತೀವಿ. ಫಲಾಹಾರ ಅಂದ್ರೆ ಬರೀ ಕೇವಲ ಫ್ರೂಟ್ಸ್ ಮಾತ್ರ ತಿನ್ನೋದು. ಅದು ಸಸ್ಯಾಹಾರದಲ್ಲಿ ಇನ್ನೊಂದು ವಿಭಾಗ ಫಲಾಹಾರ ಅಂತ. ಸಾಕಷ್ಟು ಜನ ಅದನ್ನ ಮಾಡಿದ್ದಾರೆ. ನಾವು ಕೆಲವರೆಲ್ಲ ಕೇಳಿದ್ವಿ, ಸಾಕಷ್ಟು ಜನ ನಾವು ಯೂಟ್ಯೂಬಲ್ಲಿ ವಿಡಿಯೋದಲ್ಲಿ ನೋಡಿದ್ವಿ. ಕೆಲವರು ಬೇಯಿಸ್ದಲೇ ಸ್ವಾಭಾವಿಕವಾಗಿ ಹಾಗೆ ಬರೀ ಹಣ್ಣು ಅಥವಾ ತರಕಾರಿಗಳನ್ನ ಬೇಯಿಸೋದಿಲ್ಲ, ಹಾಗೇನೆ ತಿನ್ಕೊಂಡಿದ್ದಾರೆ ಸಾಕಷ್ಟು ಜನ, ಅವರು ಎಷ್ಟೋ ವರ್ಷಗಳಿಂದ. ಆಮೇಲೆ ಇನ್ನು ಕೆಲವರು ಬರೀ ಫಲಹಾರನೇ ತಿನ್ಕೊಂಡಿದ್ದಾರೆ, ಹಣ್ಣುಗಳನ್ನೇ. ಕೆಲವರು ತಿಂಗಳು ಅಥವಾ ಇಷ್ಟೊಂದು ದಿವಸಗಳು, ಒಂದು ವರ್ಷ ಆ ಥರನೂ ಒಂದೇ ಥರ ಹಣ್ಣುಗಳು ಅಥವಾ ಬೇರೆ ಬೇರೆ ಹಣ್ಣುಗಳು ತಿಂದು, ಇದೊಂದು ಎಷ್ಟು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಎಷ್ಟೋ ಜನ ಕಾಯಿಲೆ, ದೊಡ್ಡ ದೊಡ್ಡ ಕಾಯಿಲೆಗಳಲ್ಲಿ ನರಳ್ತಾ ಇದ್ರು ಕೇವಲ ಈ ರೀತಿ ಒಂದು ಪಥ್ಯ ಮಾಡೋದ್ರಿಂದ. ಬರೀ ಸ್ವಾಭಾವಿಕವಾದ ಆ ಸಸ್ಯಾಹಾರ ಅಥವಾ ಬರೀ ಹಣ್ಣುಗಳು ತಗೊಳ್ಳೋದ್ರಿಂದ ಎಷ್ಟೋ ಒಂದು 30 days 41 days ಹೇಗೆ ಆಟೋಮೆಟಿಕ್ ಆಗಿ ಅವ್ರಿಗೆಲ್ಲ ಕಾಯಿಲೆ, ಯಾವುದೇ ಮೆಡಿಸಿನ್ ಇಲ್ಲದೆ ಅವ್ರಿಗೆ ಅದ್ಭುತವಾದ ಆರೋಗ್ಯವನ್ನು ಹೊಂದ್ಕೊಳ್ತವೆ. ಯಾಕಂದ್ರೆ ಏನೇ ಅನಾರೋಗ್ಯಕ್ಕೆ ಮೂಲ ಮೈನ್ ಬರೋದೇ ಅಜೀರ್ಣ. ನಮ್ಮ ಯಾವಾಗ ನಮ್ಗೆ ಆಹಾರ ಪದ್ಧತಿ ಸರಿ ಇರಲ್ವೋ, ಯಾವಾಗ ಅಜೀರ್ಣ ಆಗುತ್ತೆ, ಯಾವಾಗ ತಿಂಡಿ ಸರಿಯಾಗಿ ಜೀರ್ಣ ಆಗಲ್ಲ, ಅಲ್ಲೇನೆ ಎಲ್ಲ ನಮ್ದು ಪ್ರಾಬ್ಲಮ್ ಶುರು ಆಗೋದು. ಅದಕ್ಕೆ ಯಾವಾಗಲೂ ಹುಷಾರಿಲ್ಲದೆ ಲಂಘನಂ ಪರಮೌಷಧಿ ಅಂತ ಹುಷಾರ ಉಪವಾಸ ಇದ್ಬಿಟ್ರೆ ಆರೋಗ್ಯ ಸರಿ ಹೋಗುತ್ತೆ. ಮತ್ತೆ ಎಷ್ಟೋ ಪ್ರಾಣಿ ಪಕ್ಷಿಗಳ ಉದಾಹರಣೆಗಳನ್ನು ನಾವು ಕೇಳ್ತೀವಿ. ಎಷ್ಟೋ ಕೆಲವು ಪ್ರಾಣಿ ಪಕ್ಷಿಗಳೇನಾದ್ರೂ ಸ್ವಲ್ಪ ಅವಕ್ಕೆ ಏನಾದ್ರು ಇದಾದ್ರೆ ಏನು ತಿನ್ನೋದಿಲ್ಲಂತೆ, ಹಾಗೆ ಇದ್ಬಿಡ್ತಾವಂತೆ. ಮತ್ತೆ ಹಸ್ವಾದ್ರೆ ಮಾತ್ರ ತಿಂತವೆ. ಹಾಗೆ ಇದಕ್ಕೆ ಇದೊಂದು ಹೇಳಿದ್ರೆ ಫ್ರೂಟೇರಿಯನಿಸಮ್ ಅಂತ, ಹಣ್ಣುಗಳನ್ನೇ ತಿನ್ಕೊಂಡಿರ್ಬೋದು. ಅದು ನಿಮ್ಮಿಷ್ಟೇ, ಫಲಾಹಾರ ಸಸ್ಯಾಹಾರ. ಆಮೇಲೆ ಅಡಿಗೆ ಮಾಡ್ಕೊಂಡು ತಿನ್ನುವಾಗ ಅದ್ರ ಬಗ್ಗೆ ಒಂದು ಅದ್ಭುತವಾಗಿ ಒಂದು ಬಹಳ ಇಂಟ್ರೆಸ್ಟಿಂಗ್, ತುಂಬಾ ಸ್ವಾರಸ್ಯಕರವಾಗಿ ಹೇಳಿದ್ದಾರೆ. ಹೇಗೆ ಅಂದ್ರೆ ಇದು ತುಂಬಾ ಬಹಳ ಮುಖ್ಯ ಇದೆ. ನಾವು ಸುಮ್ಮನೆ ತಿಂತೀವಿ ಎಲ್ಲಂದ್ರೆ ಹೇಗೆ, ಈವನ್ ಧಾನ್ಯಗಳಾದ್ರೂ ಸಸ್ಯಗಳಾದ್ರೂ ಮತ್ತೆ ಮುಂದುವರಿದ ಭಾಗವಾಗಿ ಹೇಗೆ ಹೇಳಿದರೆ, ಚೆನ್ನಾಗಿ ಅಡಿಗೆ ಮಾಡುವವರ ಹತ್ರ ರುಚಿಕರವಾಗಿ ಮಾಡಿಸ್ಕೊಂಡು ನಾವು ತಿನ್ಬೇಕು. ಅದಕ್ಕೆ ಅವರು ಪತ್ರಿಜಿಯವರು ಅವ್ರ ತಾಯಿಗೆ ಉದಾಹರಣೆ ಹೇಳ್ತಾರೆ. ಯಾವಾಗ್ಲೂ ಎಲ್ಲ ಸುಮಾರಷ್ಟು ಅವ್ರು ಹೇಳಿದ್ದಾರೆ. ಅವ್ರ ತಾಯಿ ಅದ್ಭುತವಾದ ರುಚಿಕರವಾಗಿ ಅಡುಗೆ ಮಾಡ್ತಿದ್ರಂತೆ. ಅವ್ರ ತಾಯಿಯಲ್ಲಿ ತಿನ್ನೋದು ಎಂತ ಮಹಾಭಾಗ್ಯ, ಎಂತ ಪುಣ್ಯವಂತ ನಾನು. ಆ ರುಚಿ ನಾನು ಮತ್ತೆಲ್ಲೂ ನೋಡ್ಲಿಲ್ಲ, ಅಷ್ಟೊಂದು ರುಚಿ. ಅವ್ರ ತಾಯಿನ ಅವರು ಯಾವಾಗಲೂ ಅವರು ಪತ್ರಿಜಿಯವ್ರು ನೆನ್ಸ್ಕೊಳ್ತಾರೆ. ಅಷ್ಟು ಚೆನ್ನಾಗಿ ಅವರು ಅಡುಗೆ ಮಾಡ್ತಿದ್ರಂತೆ, ಅಷ್ಟು ಸ್ವಾದಿಷ್ಟವಾಗಿ, ಅಷ್ಟು ರುಚಿಕರವಾಗಿ, ಶ್ರೇಷ್ಠವಾಗಿರ್ತಿತ್ತು ಅಂತ. ಯಾಕೆ ಇಲ್ಲಿ ರುಚಿಕರವಾಗಿ ಮಾಡ್ಕೊಂಡು ತಿನ್ಬೇಕು ಬಹಳ ಮುಖ್ಯ ನೋಡಿ. ನಾವಂತೂ ಏನು ರುಚಿನೋ ಏನೋ ಸುಮ್ಮನೆ ಬರೀ ಹೊಟ್ಟೆಗೆ ಒಂದಷ್ಟು ಹಸ್ವಾದ್ರೆ ಹಾಕಂದ್ರೆ ಸಾಕು ಹೊಟ್ಟೆಗೆ ಅನ್ನೋದು ಕೂಡ ಅಲ್ಲ. ಹೇಗಂದ್ರೆ ಹೇಗೋ ತಿನ್ನೋದು ಅಲ್ಲ, ಹೊಟ್ಟೆ ತುಂಬಿಸ್ಕೊಳ್ಳೋದೇ ಮುಖ್ಯ ಅಲ್ಲ ನಮ್ಗೆ. ಇಲ್ಲಿ ರುಚಿ ಅನ್ನೋದು ಆತ್ಮಕ್ಕೆ ಬೇಕು. ಯಾಕಂದ್ರೆ ನಾವು ರುಚಿ ಅಂತ ಅನುಭವಿಸೋದು ಒಂದು ನಮ್ದು ಸೋಲು, ಆತ್ಮ. ಈ ನಮ್ಮ ಹೊಟ್ಟೆಗೆ ಕೇವಲ ಒಂದ್ ಸ್ವಲ್ಪ ಒಂದಿಷ್ಟು ಕ್ವಾಂಟಿಟಿ ಆಹಾರ ಸಾಕಂತೆ. ಯಾಕಂದ್ರೆ ಹೊಟ್ಟೆ ರುಚಿ ಗೊತ್ತಾಗಲ್ಲ, ನಾಲ್ಗೆಗೆ ಗೊತ್ತಾಗುತ್ತೆ. ಅದು ನಾಲ್ಗೆಯಿಂದಾನೇ ಮೂಲಕ ಆತ್ಮ ಅದು ಅನುಭವಿಸುತ್ತೆ ರುಚಿನ. ಆದ್ರಿಂದ ಸಾಮಾನ್ಯವಾಗಿ ರುಚಿ ಇದ್ರೆ ಮಾತ್ರ ನಾವು ತಿನ್ನಕ್ ಸಾಧ್ಯ. ಇಲ್ಲಾಂದ್ರೆ ಟೇಸ್ಟ್ ಇಲ್ಲ ಅಂದ್ರೆ ಸಾಮಾನ್ಯವಾಗಿ ತಿನ್ನಲ್ಲ. ಅದನ್ನ ಪಕ್ಕಕ್ಕೆ ಸರಿಸ್ಬಿಡ್ತಾರೆ. ಎಷ್ಟೇ ಅದನ್ನ ಒಳ್ಳೆ ಹೈ ಕ್ವಾಲಿಟಿ ಇರ್ಬೋದು ಅಥವಾ ಎಷ್ಟೇ ಒಂದು ಒಳ್ಳೆ ಚೆನ್ನಾಗಿ ಮಾಡಿದ್ರು ಕೂಡ ರುಚಿ ಇಲ್ಲ ಅಂದ್ರೆ ತಿನ್ನಕ್ಕಾಗಲ್ಲ. ಅದಕ್ಕೆ ಇಲ್ಲಿ ನಮ್ದು ಶರೀರ ಪ್ಲಸ್ ಆತ್ಮ ಎರಡು ಒಂದು ಕಾಂಬಿನೇಷನ್, ಎರಡರದ ಒಂದು ಸಂಯೋಗ ಆಗಿದ್ರಿಂದ ಎರಡು ಸೇರಿ ಜೀವಾತ್ಮ. ಅದಕ್ಕೆ ರುಚಿಯಾಗಿದ್ರೆ ಆಹಾರ ಆತ್ಮಕ್ಕೆ ಸಂತೃಪ್ತಿ. ಸೊ ಹೊಟ್ಟೆಗೆ ತನಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಆಹಾರ ಬಿದ್ರೆ ಹೊಟ್ಟೆಗೆ ಸಂತೃಪ್ತಿ, ಎರಡಕ್ಕೂ ತೃಪ್ತಿ ಬೇಕು. ಈಗ ರುಚಿ ಇದೆ ಅಂತ ಕೇವಲ ಒಂದು ತುತ್ತು ತಿಂದ್ಬಿಟ್ಟು ಬಿಟ್ಬಿಟ್ರೆ ಹೊಟ್ಟೆಗೆ ಸಾಕಾಗಲ್ಲ. ಅದೇ ರೀತಿ ರುಚಿ ಬೇಡ ಹೊಟ್ಟೆಗೆ ಬೇಕು ಅಂತೇಳಿ ಹೊಟ್ಟೆಗೆ ತುಂಬಾ ಕೊಟ್ಬಿಟ್ರೆ ಆತ್ಮಕ್ಕೆ ಅದು ಸಂತೃಪ್ತಿ ಆಗಲ್ಲ. ಸೊ ಇಲ್ಲಿ ಎರಡು ಬ್ಯಾಲೆನ್ಸ್ ಮಾಡ್ಬೇಕು. ಒಂದು ರುಚಿ ಬೇಕು ಮತ್ತೆ ಕ್ವಾಂಟಿಟಿ. ನಮ್ಗೆ ಎಷ್ಟು ಪ್ರತಿಯೊಬ್ರು ಅವ್ರವ್ರ ದೇಹ ಪ್ರಕೃತಿ, ಅವ್ರವ್ರ ಜೀವನಶಕ್ತಿಗೆ, ಅವ್ರ ವಯಸ್ಸಿನ ಆಧಾರದ ಮೇಲೆ ಆಹಾರ ತಗೊಳ್ತಾರೆ. ಕೆಲವರು ಕಡಿಮೆ, ಕೆಲವರು ಮಧ್ಯಮ, ಕೆಲವರು ಹೆಚ್ಚಿಗೆ ತಿನ್ಬೋದು, ಅವ್ರವ್ರಿಗೆ ಬಿಟ್ಟಿದ್ದು. ಆದ್ರೆ ನಮ್ಗೆ ಗೊತ್ತಾಗತ್ತಲ್ಲ, ಪ್ರತಿಯೊಬ್ಬರು ಕೂಡ ನಾವು ತಿನ್ನುವಾಗ ನಮ್ಗೆ ಹೊಟ್ಟೆ ತುಂಬಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅವಾಗ ನಾವು ನಿಧಾನಕ್ಕೆ ಶಾಂತವಾಗಿ ಸಮಾಧಾನವಾಗಿ ಕುತ್ಕೊಂಡು ತಿಂತಾ ಇದ್ರೆ ಹೊಟ್ಟೆಗೆ ನಮ್ಗೆ ಅಲ್ಲಿ ಆಗ್ಲೇ ಬ್ರೈನ್ ಹಸುವಾದಾಗಿಂದಾನು ತಲೆ ಬ್ರೈನ್ ಇಂದ ಸ್ಟಾರ್ಟ್ ಆಗುತ್ತೆ. ಇಡೀ ಎಲ್ಲ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ಕಂಪ್ಲೀಟ್ ಆಗಿ. ಒಂದೊಂದು ಲಿಂಕ್ ಇದೆ, ತಲೆಯಿಂದ ಹಿಡಿದು ನಮ್ಮ ಜಠರ ಆಗ್ಬೋದು, ಆಮೇಲೆ ಫುಡ್ ಪೈಪು, ಆಮೇಲೆ ಅದು ಲಾಲಾರಸ ಬಾಯಲ್ಲಿ ಸೇವಿಸೋದು, ಜಠರದಲ್ಲಿ ಸೇವಿಸೋ ರಸಗಳು, ಎಷ್ಟೊಂದು ವ್ಯವಸ್ಥೆ ಇದೆ. ಎಷ್ಟೊಂದು ಬೇರೆ ಬೇರೆ ಪಾರ್ಟ್ಸ್ಗಳು, ಬೇರೆ ಬೇರೆ ಪ್ರೋಟೀನ್, ಇದು ಅನ್ನ ಗ್ರಂಥಿ ನಾಳಗಳು ಎಲ್ಲ ಒಂದೊಂದು ಆಕ್ಟಿವೇಟ್ ಆಗಿ ಅದೊಂದು ಟೋಟಲ್ ವ್ಯವಸ್ಥೆ. ತಿನ್ನೋ ಪ್ರೊಸೆಸ್ ಅಂದ್ರೆ ಅಷ್ಟು ಸುಮ್ಮನೆ ಸರಳವಾಗಿಲ್ಲ. ಆದ್ರಿಂದ ನಾವು ಅದು ಕೂತಾಗ ಅದು ಹೊಟ್ಟೆ ತುಂಬ್ತಾ ಬಂದಾಗ ನಮ್ಗೆ ಬ್ರೈನ್ಗೆ ಹೋಗುತ್ತೆ ಇನ್ಫಾರ್ಮೇಶನ್.
ನಮ್ಗೆ ಗೊತ್ತಾಗುತ್ತೆ. ಆಗ ನಮ್ಗೆ ಇನ್ನೂ ಬೇಕು ಅನ್ನೋ ಅಷ್ಟರಲ್ಲೇ ಸ್ಟಾಪ್ ಮಾಡ್ಬೇಕು. ಯಾಕಂದ್ರೆ ಸಾಮಾನ್ಯವಾಗಿ 75% ನಾವು ಮಾತ್ರ ಕೊಟ್ಟರೆ ತುಂಬಾ ಒಳ್ಳೇದು. ಆಕ್ಚುಲಿ ಆ ಯೋಗ ಆಯುರ್ವೇದ ಪ್ರಕಾರ 50% ಊಟ ತಿನ್ಬೇಕು, ಕಾಲ್ ಭಾಗ ನೀರ್ ಕುಡಿಬೇಕು, ಕಾಲ್ ಭಾಗ ಖಾಲಿ ಬಿಡ್ಬೇಕಂತೆ. ಅದು ತುಂಬಾ ಒಳ್ಳೆ ಒಂದು ಆಹಾರ ಪದ್ಧತಿ, ಅಜೀರ್ಣ ಆಗಕ್ಕೆ ಆರೋಗ್ಯಕರವಾಗಿರುತ್ತೆ. ಮತ್ತೆ ಯಾವ್ದು ಹೆಚ್ಚಿಗೆ ಪ್ರೆಷರ್ ಬೀಳಲ್ಲ ನಮ್ಮ ಜೀರ್ಣಾಂಗಗಳಿಗೆ. ಯಾಕಂದ್ರೆ ಎಲ್ಲ ಜೀರ್ಣ ಆದ ನಂತರ ಮತ್ತೆ ಕರಡುಗಳಿಗೆ ಹೋಗ್ಬೇಕು, ಮತ್ತೆ ವಿಸರ್ಜನಾ ಇದು ಪ್ರೊಸೆಸ್ ಎಲ್ಲ ಆಗುತ್ತೆ, ಎಲ್ಲ ಅದ್ರ ಮೇಲೆ ಒಂದು ಪ್ರಭಾವ ಬೀಳ್ತಾ ಹೋಗುತ್ತೆ. ಆದ್ರಿಂದ ಈ ಪೂರ್ತಿ ಒಂದು ಎಂಟೈರ್ ಡೈಜೆಸ್ಟಿವ್ ಫುಡ್ ಆಹಾರ ತಗೊಳ್ಳೋ ಸಿಸ್ಟಮ್ಗೆ ಪರಿಣಾಮ ಬರುತ್ತೆ. ಆದ್ರಿಂದ ಈಗ ಈ ರುಚಿ ರುಚಿಯಾಗಿನೇ ನಾವು ಆಹಾರವನ್ನು ಮಾಡ್ಕೊಂಡು ತಿನ್ಬೇಕು. ಆಮೇಲೆ ಇನ್ನ ಹೆಚ್ಚಿಗೆ ಮುಂದೆ ಏನ್ ಹೇಳ್ತಾರೆ, ಶುದ್ಧ ಸಸ್ಯಾಹಾರಿಗಳಾಗಿ ಆಗಿದ್ದವರೇ ಮಾತ್ರ ಅಡಿಗೆ ಮಾಡಬೇಕು. ಮಾಂಸಾಹಾರಿಗಳ ಕೈಯಿಂದ ಅಡಿಗೆ ಮಾಡಿಸ್ಕೊಂಡು ತಿನ್ಬಾರ್ದು, ಅವ್ರು ಮಾಡಿದ ಆಹಾರ ತಿನ್ಬಾರ್ದು. ಆದ್ರೆ ಒಂದ್ ವೇಳೆ ಅವ್ರು ಮಾಂಸಾಹಾರಿಗಳಾಗಿದ್ದು ವೆಜಿಟೇರಿಯನ್ ಆಗಿ ಟರ್ನ್ ಆಗಿ ಸಸ್ಯಾಹಾರಿಗಳಾಗಿ ಬದಲಾಗಿ ಸುಮಾರು ವರ್ಷಗಳು, ಹಲವಾರು ವರ್ಷಗಳಂತಾರೆ, ಆ ಹಲವಾರು ವರ್ಷಗಳ ನಂತರ ಅಡಿಗೆ ಮಾಡಿದ್ರೆ ಮಾತ್ರ ಸಸ್ಯಾಹಾರದ ರುಚಿ ಬರುತ್ತೆ. ಇಲ್ಲದಿದ್ರೆ ಅದನ್ನ ಮಾಂಸಾಹಾರದ ಒಂದು ವಾಸನೆಗಳು ಅಥವಾ ಪ್ರಭಾವ ಪರಿಣಾಮ ಹಾಗೇ ಇರುತ್ತಂತೆ, ಹೋಗೋದೇ ಇಲ್ಲಂತೆ. ಎಷ್ಟು ಘೋರವಾದ ಒಂದು ವಿಷಯ ಇದು ಮಾಂಸಾಹಾರ ಅನ್ನೋದು. ಅವ್ರು ಎಷ್ಟೋ ವರ್ಷಗಳವರೆಗೂ ಇರುತ್ತಂತೆ ಅವ್ರದ್ದು ಅದ್ರದ್ದು ಎಫೆಕ್ಟ್ ಪರಿಣಾಮ. ಅದರಿಂದ ಈವನ್ ಪಾತ್ರೆಗಳು ಕೂಡ ನಾವು ಮಾಂಸಾಹಾರದ ಉಪಯೋಗಿಸಿದ್ರು ಮತ್ತೆ ಯಾವ ಕಾರಣಕ್ಕೂ ನಾನ್ ವೆಜ್ಗೆ ಮಾಡಿದ್ದನ್ನ ವೆಜಿಟೇರಿಯನ್ಗೆ ತಗೊಳ್ಳೇಬಾರ್ದು. ಎಷ್ಟು ವರ್ಷ ಆದ್ರೂ ಕಂಪ್ಲೀಟ್ ಪಾತ್ರೆನೇ ಚೇಂಜ್ ಮಾಡ್ಬೇಕಾಗುತ್ತೆ. ಅಷ್ಟೊಂದು ಅದ್ರದ್ದು ಅನ್ಕೊಂಡಿರುತ್ತೆ, ಅದ್ರದ್ದು ಹೋಗೋದಿಲ್ಲ ಅಂತೆ. ನೋಡಿ ಎಷ್ಟು ಒಂದು ಇದು ನೆನ್ಸ್ಕೊಂಡ್ರೆ ನಮ್ಗೆ ಬೇಜಾರಾಗ್ತಿಲ್ಲ. ಮಾಂಸಾಹಾರ ತಿನ್ನೋರ್ ಗತಿ ಏನಾಗಬೇಕು, ಅದ್ರದ್ದು ಎಷ್ಟು ಘೋರ ಪರಿಣಾಮ ಇರುತ್ತೆ ಅಂತ. ಅದಕ್ಕೆ ಈಗ ಒಂದು ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ, ಈ ಮಹಾತ್ಮ ಗಾಂಧೀಜಿಯವ್ರದ್ದು. ಅವರು ಪೂನಾದ ಯರವಾಡ ಜೈಲ್ ಅಂತಿದೆ, ಅಲ್ಲಿ ಸ್ವಾತಂತ್ರ್ಯ ಸವಧಿಯಲ್ಲಿ ಅವ್ರನ್ನ ನಮ್ಗೆಲ್ಲ ಗೊತ್ತಿದೆ. ಗಾಂಧೀಜಿಯವರಿಗೆ ಸ್ವತಂತ್ರ ಯಾರ್ಯಾರು ಹೋರಾಟ ಮಾಡ್ತಿದ್ರು ಅವ್ರನ್ನೆಲ್ಲ ಬ್ರಿಟಿಷರು ಮಾಡಿದ್ದಿದೆ. ಫಸ್ಟ್ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬಿಡ್ತಿದ್ರು. ಯಾಕಂದ್ರೆ ನಾಯಕರನ್ನ ಅವರು ಜೈಲಿಗೆ ಇಟ್ಬಿಟ್ರೆ ಅದು ಚಳವಳಿ ಮುಂದುವರೆಲ್ಲ ಹಿಂಬಾಲಕರೆಲ್ಲ ಅಲ್ಲಿ ಮತ್ತೆ ಚದುರಿ ಹೋಗ್ಬಿಡ್ತಾರೆ, ಅದು ನಿಂತು ಬಿಡುತ್ತೆ. ಅದು ಹತ್ತಿಕ್ಕಕ್ಕೆ, ಅದನ್ನ ಹೋರಾಟನ ಹತ್ತಿಕ್ಕದು ಅಥವಾ ನಿಲ್ಲಿಸಕ್ಕೆ ಆ ರೀತಿ ಮಾಡ್ತಿದ್ರು. ಅವ್ರಿಗೆ ಗಾಂಧೀಜಿಯವ್ರಿಗೆ ಜೈಲಲ್ಲಿದ್ದಾಗ ಅವರು ಸ್ವಾತಂತ್ರ್ಯ ಹೋರಾಟಗಾರ ಆಗಿದ್ರು ಕೂಡ ಅವರು ಮಹಾನ್ ವ್ಯಕ್ತಿ ಆಗಿದ್ದರಿಂದ ಅವ್ರಿಗೂ ಕೆಲವೊಂದು ನಿಯಮಗಳನ್ನ ಬ್ರಿಟಿಷರು ಅವ್ರದೇ ಆದ ಒಂದು ಏನು ಅವ್ರಿಗೆ ವೈಯಕ್ತಿಕವಾಗಿ ಏನೇನ್ ಬೇಕೋ ಆ ರೀತಿ ಒದಗಿಸ್ಕೊಟ್ಟಿದ್ರು. ಅವ್ರಿಗೆ ಒಬ್ರು ಶುದ್ಧ ಇದೇ ರೀತಿ ಹೇಳಿದಲ್ಲ, ಶುದ್ಧ ಸಾತ್ವಿಕ ವ್ಯಕ್ತಿ, ಸಸ್ಯಾಹಾರಿ, ಮತ್ತೆ ತುಂಬಾ ಶುದ್ಧವಾಗಿ ಮಾಡೋ ಅಡುಗೆಯನ್ನು ಇರ್ತಾನೆ. ಅವ್ರಿಗೆ ಅಡುಗೆ ಮಾಡ್ಕೊಳಕ್ಕೆ ಒಂದ್ ದಿವಸ ಅವ್ರು ಊಟ ಮಾಡ್ತಾರೆ, ಮಾಮೂಲಿ ಊಟನೇ, ಡೈಲಿ ಏನು ಐಟಮ್ ತಿಂತಿದ್ರು ಅದೇ ಮಾಮೂಲಿ ಅನ್ನ, ರೊಟ್ಟಿ, ಪಲ್ಯ ಅದನ್ನೇ. ಅದ್ ತಿಂದಾಗ ಅವ್ರಿಗೆ ತಿಂತ ಸ್ವಲ್ಪ ಹೊತ್ತಿಗೆ ವಾಮಿಟ್ ಆಗ್ಬಿಡುತ್ತೆ, ವಾಂತಿ ಆಗ್ಬಿಡುತ್ತೆ. ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಗಾಂಧೀಜಿಗೆ, ಅರೆ ದಿನ ತಿನ್ನೋ ಆಹಾರನೇ ನಾನು ತಿಂತಿದ್ದೀನಿ, ಯಾಕೆ ಇವತ್ತು ವಾಮಿಟ್ ಆಯ್ತು ಅಂತೇಳಿ ಆ ಜೈಲಲ್ಲಿ ಇದ್ದವರು ಏನಲ್ಲಿ ಸೂಪರ್ವೈಸರ್ ಯಾರು ಅಲ್ಲಿ ಇರ್ತಾರಲ್ಲ ಆ ಮುಖ್ಯಸ್ಥರನ್ನ ಕರೆಸಿ, ಇವತ್ತು ಯಾಕೆ ಈ ತರ ಆಗಿದೆಯಲ್ಲ, ನನಗೆ ಯಾರು ಅಡುಗೆ ಮಾಡಿದ್ದಾರೆ, ಹಾಗೆ ಸುಮ್ಮನೆ ಜನರಲ್ ಆಗಿ ವಿಚಾರಿಸಿದಾಗ ಅವ್ರೇನ್ ಹೇಳ್ತಾರೆ, ಒಬ್ಬ ಇವತ್ತು ಮಾಮೂಲಿ ಅಡುಗೆ ಮಾಡೋನು ರಜಾ ಹೋಗ್ಬಿಟ್ಟಿದ್ದಾನೆ, ಆದ್ರಿಂದ ಇವತ್ತು ಅನಿವಾರ್ಯವಾಗಿ ನಾವು ಒಬ್ಬ ಬೇರೆಯವ್ರ ಕೈಲಿ ಮಾಡಿಸಿದೀವಿ ಅಂತೇಳಿ ಹೇಳ್ತಾರಂತೆ. ಹೌದಾ, ಕರೀರಿ ಅವನು ಯಾರು ಅಂತ ಹೇಳಿ ಕರೆಸ್ತಾರೆ. ಅವನು ಬಂದು ಅಲ್ಲಿ ನಿಂತ್ಕೊಂಡು ಭಯಭಕ್ತಿಯಿಂದ ಕೈ ಕಟ್ಕೊಂಡು ಅವರಿಗೆ, ಸ್ವಾಮಿ ನಾನೇ ಮಾಡಿದ್ದೆ ಅಡುಗೆ, ನಾನು ಶುದ್ಧವಾಗಿ ಸ್ನಾನ ಮಾಡಿ ಭಕ್ತಿಯಿಂದ ಮಾಡಿದ್ದೀನಿ ಸ್ವಾಮಿ ಅಂತ ಹೇಳ್ತಾನಂತೆ. ಹೌದಾ, ನಿನ್ನೆ ಏನು ನಿಂದು ಇದು ಯಾಕೆ ಬಂದಿದ್ಯಾ, ಏನ್ ನಿಂದ ಒಂದು ಸ್ವಲ್ಪ ಎಷ್ಟು ಹಿಸ್ಟ್ರಿ, ಒಂದು ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಕೇಳಿದಾಗ ಅವನೊಬ್ಬ ದೊಡ್ಡ ಹಂತಕ, ಅವನು ಯಾವ್ದೋ ದೊಡ್ಡ ಕೊಲೆಗಾರ, ಏನೋ ಮಹಾಪಾತಕ ಮಾಡಿ ಬಂದು ಅಲ್ಲಿ ಸೇರ್ಕೊಂಡಿದ್ದಾನೆ, ಮತ್ತೆ ಮಾಂಸಾಹಾರಿನೂ ಕೂಡ. ಯಾಕಂದ್ರೆ ಅವ್ರು ವಿಚಾರದಾಗ ಗೊತ್ತಾಯ್ತು. ಸೊ ಅಲ್ಲಿ ಅವತ್ತು ಆ ಒಂದು ವ್ಯಕ್ತಿ ಅಡಿಗೆ ಮಾಡಿದ್ರಿಂದ ಅವನ ಅಲ್ಲ, ಅವನೇನೇ ಹೇಳಿ ಮನಸ್ಸಲ್ಲಿ ಅನ್ಕೊಂಡಿರ್ಬೋದು ಅವನು ಚೆನ್ನಾಗಿ ಮಾಡಿದೀನಿ ಹಾಗೆ ಹೀಗೆ ಅಂತ, ಆದ್ರೂ ಕೂಡ ಅವನ ಮೂಲಭೂತ ರಕ್ತದಲ್ಲೇ ಮತ್ತೆ ಅವರ ಅವ್ರ ಇದ್ರಲ್ಲೇ ಕೆಲ ಗುಣಗಳು ಸೇರ್ಕೊಂಡ್ಬಿಟ್ಟಿರುತ್ತೆ ಅವರ ಸಂಪೂರ್ಣ ಪ್ರಕೃತಿಯಲ್ಲೇನೆ. ಅದು ಯಾವಾಗ ಅಂದ್ರೆ ಹೋಗೋದು ಧ್ಯಾನ ಮಾಡಿ ಎಷ್ಟೋ ವರ್ಷಗಳ ನಂತರನೇ ಅವೆಲ್ಲ ಮತ್ತೆ ಕರ್ಮ ಪ್ರಕ್ಷಾಳನ ಆದ ನಂತರ ಶುದ್ಧ ಆಗುತ್ತೆ. ಅಲ್ಲಿವರೆಗೂ ಅವ್ರು ಮಾಡಿರೋದು ಏನೇನು ಕೆಲಸಗಳಿರುತ್ತೆ ಅದನ್ನ ಅವ್ರದ್ದು ರಕ್ತದಲ್ಲಿ, ಅವ್ರ ಮನಸ್ಸಲ್ಲಿ, ಅವ್ರ ಶರೀರದಲ್ಲಿ ಆ ಗುಣಗಳಿರುತ್ತಲ್ಲ, ಅಡಿಗೆ ಮಾಡೋದ್ರಿಂದ ಅವನ ಆ ಎಲ್ಲ ಕೆಟ್ಟ ಗುಣಗಳು ಆ ಅಡಿಗೆಯಲ್ಲೇ ಸೇರ್ಕೊಂಡಿದೆ. ಆ ಅಡಿಗೆಯಿಂದ ಅಷ್ಟು ಅಶುದ್ಧ ಆಗಿದೆ. ಅದನ್ನ ಇವರು ಮಹಾನ್ ಸಾತ್ವಿಕ, ಮಹಾಪರಿಶುದ್ಧ, ಅತ್ಯಂತ ಒಂದು ದೊಡ್ಡ ಪುರುಷ ಮಹಾತ್ಮರಾದ ಗಾಂಧೀಜಿಯವರು ಆ ಅಶುದ್ಧವಾದ ಆಹಾರ ತಿಂದಾಗ ಅವ್ರಿಗೆ ಇಮಿಡಿಯೇಟ್ಲಿ ಎಫೆಕ್ಟ್ ಆಯ್ತು, ಅನಾರೋಗ್ಯ ಆಯ್ತು. ಹೀಗೆ ಅದಕ್ಕೇನೆ ಸಸ್ಯಾಹಾರಿ ಮತ್ತು ಧ್ಯಾನಿ, ಆತ್ಮಧ್ಯಾನಿ
ಆತ್ಮಜ್ಞಾನಿ ಆದವರು ಅಡಿಗೆ ಮಾಡಿದಾಗ ಅದಕ್ಕೆ ಬ್ರಹ್ಮಾಂಡ ರುಚಿ. ಇಲ್ಲಿ ಅವರು ಸಸ್ಯಾಹಾರಿ ಅಷ್ಟೇ ಆಗಿದ್ರೆ ಸಾಲದು, ಸಸ್ಯಾಹಾರಿ ಆಗಿರ್ಬೇಕು, ಮತ್ತೆ ಅವರು ಧ್ಯಾನಿ ಮೆಡಿಟೇಟರ್ ಆಗಿರ್ಬೇಕು, ಮತ್ತೆ ಮುಂದುವರಿದು ಆತ್ಮಜ್ಞಾನಿ. ಯಾಕೆಂದ್ರೆ ಕೆಲವರು ಇನ್ನ ಧ್ಯಾನ ಪ್ರಾರಂಭ ಅಂತ ಇರ್ತಾರೆ, ನಂತರ ಅವರು ಹೆಚ್ಚಿಗೆ ಉನ್ನತ ಆಗ್ತಾ 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 ಆತ್ಮಜ್ಞಾನಿಗಳಾಗ್ತಾರೆ. ಸೊ ಇದು ಮೂರು ಕೂಡಿ ಸೇರಿ ಅದನ್ನ ಅಂತಹ ಒಂದು ವ್ಯಕ್ತಿಗಳು ಅಡುಗೆ ಮಾಡಿದಾಗ ಅದಕ್ಕೆ ಒಂದು ಬ್ರಹ್ಮಾಂಡ ರುಚಿ ಇರುತ್ತೆ. ಇಲ್ಲದಿದ್ರೆ ಅದೇನ್ ಕೇವಲ ಒಂದು ಆಹಾರ ಅಷ್ಟೇ, ಅದಕ್ಕೇನು ರುಚಿ ಇರಲ್ಲ, ಅದ್ ನೋಡಕ್ಕೂ ಚೆನ್ನಾಗಿರಲ್ಲಂತೆ ಆಹಾರನ. ಅಂದ್ರೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅಂತ ಆ ಆಹಾರದಲ್ಲಿ ನಾವು ಅಷ್ಟು ಅದನ್ನ ಗ್ರಹಿಸ್ಬೋದು. ಆ ಶುದ್ಧ ಸಾತ್ವಿಕ ವ್ಯಕ್ತಿಗಳು ಆತ್ಮಜ್ಞಾನಿಗಳು ಮಾಡಿರೋ ಅಡುಗೆ ನೋಡಕ್ಕೂ ಚೆನ್ನಾಗಿರುತ್ತೆ. ಅದನ್ನ ಅದ್ರದ್ದು ಅಪಿಯರೆನ್ಸ್ ಅಥವಾ ಪ್ರೆಸೆಂಟೇಷನ್ ಅಂತಾರೆ. ಈಗ ನಾವು ಹೋಟ್ಲಿಗೆ ಹೋದ್ರೆ ಅದೇ ಒಂದು ಈಗ ಫೇಮಸ್, ಒಂದೊಂದು ಹೋಟ್ಲಿಂದ ಹಿಡಿದು ಚಿಕ್ಕ ಹೋಟ್ಲಿಂದ ಹಿಡಿದು 5 ಸ್ಟಾರ್ ಹೋಟ್ಲ್ ನೋಡ್ಬೇಕು, ಅದು ಅವ್ರಿಗೆ ಒಂದು ಪ್ರೆಸೆಂಟೇಷನ್ ಅಂತ ಹೇಳ್ತಾರೆ. ಅಂದ್ರೆ ಅದನ್ನ ಒಳ್ಳೆ ಒಳ್ಳೆ ಚೆನ್ನಾಗಿರೋ ಪ್ಲೇಟ್ಗಳಲ್ಲಿ ಅದನ್ನ ಏನೋ ಒಂಥರ ಡೆಕೋರೇಷನ್ ಮಾಡಿ ಅದನ್ನ ತುಂಬಾ ಚೆನ್ನಾಗಿ ನೋಡೋಕ್ಕೇನೆ ಅದೇನೋ ಒಂಥರ ಆಗಿರ್ಬೇಕು, ಅದೇನೋ ಒಂಥರ ಅವ್ರಿಗೆ ಇಂಟ್ರೆಸ್ಟ್ ಆಗ್ಬೇಕು, ಏನೋ ಸಂತೋಷ ಆಗ್ಬೇಕು, ಅದೊಂಥರ ಆ ಥರ ಮಾಡ್ತಾರೆ, ಅದು ಆರ್ಟಿಫಿಷಿಯಲ್ ಆಗಿ. ಬಟ್ ಇಲ್ಲಿ ಈ ರೀತಿ ಅಡುಗೆ ಮಾಡಿದಾಗ ಅದನ್ನ ಆ ಥರ ಏನು ಡೆಕೋರೇಷನ್ ಬೇಕಾಗಲ್ಲ, ಅದಕ್ಕೆ ನೋಡಿದ್ರೆ ಚೆನ್ನಾಗಿರುತ್ತೆ, ರುಚಿನೂ ಅಷ್ಟು ಅದ್ಭುತ ಆಗಿರುತ್ತೆ. ಆಮೇಲೆ ಅದಕ್ಕೆ ಏನ್ ಹೇಳ್ತಾರೆ ಪತ್ರಿಜಿಯವರು, ಅವರು ಸ್ವತಃ ಏನ್ ಹೇಳ್ಕೊಳ್ತಾರೆ ಅಂದ್ರೆ ಅವರೇ ಒಬ್ರು ದೊಡ್ಡ ಧ್ಯಾನಿ ಮತ್ತೆ ಆತ್ಮಜ್ಞಾನಿ ಆಗಿದ್ದರಿಂದ ಪ್ರತಿಯೊಂದು ಮನೆಯಲ್ಲಿ ಹೋಗಿ ಅವರೇ ಅಡುಗೆ ಮಾಡ್ತಿದ್ರಂತೆ. ಯಾಕೆಂದ್ರೆ ಅದು ಅವರು ಬಾಧ್ಯತೆ. ಅದು ಯಾಕೆ ಅಂದ್ರೆ ಆ ರೀತಿ ಅವರು ಮಾಡಿಕೊಡೋದ್ರಿಂದ ಆ ಆಹಾರ ತಿಂದ ವ್ಯಕ್ತಿಗಳಿಗೆ ಆ ಒಂದು ಅವರ ಒಂದು ಒಂದೊಳ್ಳೆ ಅದ್ಭುತವಾದ ಜ್ಞಾನದ ಗುಣ ಹೋಗಿ ತಿಂದವ್ರಿಗೂ ಕೂಡ ಅದು ಪರಿಣಾಮ ಬೀರಿ ಅವರು ಕೂಡ ಅದಕ್ಕೆ ಧ್ಯಾನಿಗಳಾಗಕ್ಕೆ ಮತ್ತೆ ಧ್ಯಾನಿಗಳಿಗೆ ಸ್ವಲ್ಪ ಇನ್ನೂ ಹೆಚ್ಚು ಅವ್ರಿಗೆ ಶಕ್ತಿ ಬರೋಕ್ಕೆ ಸಹಾಯ ಆಗುತ್ತೆ ಆ ರೀತಿ ಆಹಾರ ತಿನ್ನೋದ್ರಿಂದ. ಮತ್ತೆ ಅದ್ರ ರುಚಿ ಕೂಡ ಅವ್ರಿಗೆ ಗೊತ್ತಾಗುತ್ತೆ, ಎಷ್ಟು ವ್ಯತ್ಯಾಸ ಗೊತ್ತಾಗುತ್ತೆ, ಎಷ್ಟು ಅದ್ಭುತ ಆಗಿದೆ ಅನ್ನೋದಂತ. ಆಮೇಲೆ ಅವರು ಬಹಳ ಸಿಂಪಲ್ ಆಗಿ ಮಾಡ್ತಿದ್ರಂತೆ ಅಡುಗೆ. ಅವ್ರು ಹೇಳ್ತಿದ್ರು ಏನಿಲ್ಲ, ಒಂದು ಆಲೂಗಡ್ಡೆ ಸ್ವಲ್ಪ ಬೇಯಿಸ್ಬಿಟ್ಟು ಒಂಚೂರು ಅದಕ್ಕೆ ಉಪ್ಪು, ಅರಿಶಿನ, ಖಾರ, ಒಂಚೂರು ಎಣ್ಣೆ ಹಾಕಿ ಅಷ್ಟೇ, ಇನ್ನೇನು ಮಸಾಲೆ ಗಿಸಾಲೆ ಏನು ಹಾಕೋದಿಲ್ಲ, ಅಷ್ಟೇ ಮಾಡುತ್ತಿದ್ದು ಸಿಂಪಲ್ ಆಗಿ, ಅದು ಬ್ರಹ್ಮಾಂಡವಾಗಿರುತ್ತೆ ಅಂತ ಅವ್ರು ಹೇಳ್ತಾರೆ. ಅದನ್ನ ನಾವು ಕೇಳಿದ್ವಿ ಸಾಕಷ್ಟು ಜನ, ನಮ್ಮ ಇಲ್ಲಿ ಅವ್ರ ಜೊತೆ ಒಡನಾಟ ಇದ್ದವರು ಅನಿತಾ ಮೇಡಮ್, ಚನ್ನಬಸವೇಶ್ವರ ಆಗಿರ್ಬೋದು, ಅದನ್ನ ಬೇರೆ ಸಾಕಷ್ಟು ಜನ ಹೇಳಿದ್ದನ್ನ ಕೇಳಿದ್ವಿ. ಸಾರು ಅಡುಗೆ ಮಾಡ್ತಿದ್ರು, ಅವ್ರು ಏನು ಸಿಂಪಲ್ ಆಗಿ ಅಷ್ಟು ಅದ್ಭುತವಾದ ರುಚಿ, ಅವ್ರ ಮನೇಲಿ ಅವರೇ ಕೈಯಾರೆ ಮಾಡ್ತಿದ್ರು. ಯಾರ ಮನೆಗೆ ಹೋದ್ರು ಅವರೇ ಕೂಡ, ಎಷ್ಟು ಜನ ಇದ್ರು ಕೂಡ ಅವರೇ ಫಸ್ಟ್ ಹೋಗಿ ಎಲ್ಲ ಅಡುಗೆ ಮಾಡಿ ಆನಂತರ ಅವ್ರು ಬಡಿಸಿ ಕೊನೆಗೆ ತಿಂತಾ ಇದ್ರಂತೆ. ಅದನ್ನ ನಾವು ಕೇಳಿದ್ವಿ. ನೋಡಿ ಎಂತ ಮಹಾನ್ ವ್ಯಕ್ತಿಗಳು ಪತ್ರಿಜಿಯವರು. ಅದಕ್ಕೆ ಅಡುಗೆ ಮಾಡೋರ್ದೆಲ್ಲ ಶಕ್ತಿ ಮತ್ತೆ ಎನರ್ಜಿ ಮತ್ತೆ ಅವರ ಒಂದು ಶುದ್ಧತೆ ಎಲ್ಲನೂ ಅಡುಗೆಯಲ್ಲಿರುತ್ತೆ. ಈಗ ನಾವು ಎಕ್ಸಾಂಪಲ್ ಒಂದು ಶರ್ಟ್ ಅಥವಾ ಒಂದು ಕುರ್ತಾ ನೇಯ್ಗೆ ಮಾಡಿರ್ತಾರೆ, ಆ ನೇಯ್ಗೆ ಮಾಡಿದ್ರೆ ಆ ನೇಯ್ಗೆ ಏನ್ ಮಾಡ್ತಾನೆ, ಅವನ ಶಕ್ತಿ ಕೂಡ ಅದರಲ್ಲಿ ಬಟ್ಟೆಯಲ್ಲಿ ಬಂದಿರುತ್ತೆ. ಅಂದ್ರೆ ಒಬ್ಬ ಸೃಷ್ಟಿಕರ್ತನ ಶಕ್ತಿ, ಅವನೇನೇ ಸೃಷ್ಟಿ ಮಾಡಿದ್ರು ಅವನ ಆ ಸೃಷ್ಟಿಯಲ್ಲಿ ಇರುತ್ತೆ, ಅದು ಪಾಯಿಂಟ್. ಅದೇ ರೀತಿ ಅಡುಗೆ ಮಾಡೋದು ಕೂಡ ಅದು ಒಂದು ಸೃಷ್ಟಿ ಮಾಡಿದಂಗೆ, ಒಂದು ಎಲ್ಲಾ ಏನು ಇರಲ್ಲ ಅಲ್ಲಿ, ಎಲ್ಲಾ ಪದಾರ್ಥಗಳನ್ನು ಸೇರಿಸಿ ಅಡುಗೆ ಮಾಡಿದಾಗ ಒಂದು ಸೃಷ್ಟಿ ಆಯ್ತು, ಒಂದು ಹೊಸದಾಗಿ ಪ್ರಿಪೇರ್ ಮಾಡಿದ್ರು, ಅದಕ್ಕೆ ಅದು ಕೂಡ ಸೃಷ್ಟಿ ತರ ಲೆಕ್ಕ. ಅದರಿಂದ ಅಡುಗೆ ಮಾಡಿದವನು ಸೃಷ್ಟಿಕರ್ತ, ಅಡುಗೆ ಮಾಡಿರೋದು ಅದು ಒಂದು ಸೃಷ್ಟಿಯಾದ ವಸ್ತು. ಸೊ ಅದು ಸೃಷ್ಟಿ ಮಾಡಿರೋ ಶಕ್ತಿ ಅದರಲ್ಲಿ ಬರುತ್ತೆ, ಆದ್ರಿಂದ ಅಡುಗೆ ಮಾಡೋ ಶಕ್ತಿ ಕೂಡ ಅಡುಗೆಯಲ್ಲಿ ಬರುತ್ತೆ. ಇದು ಬಹಳ ಬಹಳ ಮುಖ್ಯ. ಅದಕ್ಕೆ ನಾವು ಎಲ್ಲಂದ್ರಲ್ಲೇ ತಿನ್ನೋದಾಗ್ಲಿ, ಯಾವುದಾದ್ರು ಹೋಟೆಲ್ಗಳಾಗ್ಲಿ ಬಹಳ 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 ಎಚ್ಚರಿಕೆ ತೀರಾ ಅನಿವಾರ್ಯ, ಬೇರೆ ದಾರಿನೇ ಇಲ್ಲ ಅಂದಾಗ ತುಂಬಾ ಏನು ಮಾಡೋಕ್ಕಾಗಲ್ಲ. ಆದ್ರೆ ನಮ್ಗೆ ಆಯ್ಕೆ ಇದ್ದಾಗ ಮಾತ್ರ ಆ ರೀತಿ ಮಾಡಕ್ ಹೋಗ್ಲೇಬಾರ್ದು. ಇವೆಲ್ಲ ನಿಯಮಗಳನ್ನ ನಾವು ಎಚ್ಚರಿಕೆಗಳನ್ನ ತಗೊಳ್ಳೇಬೇಕು. ಆಮೇಲೆ ನೆಕ್ಸ್ಟ್ ಈಗ ಇನ್ನೊಂದು ಏನ್ ಹೇಳ್ತಾರೆ ಬೆಳ್ಳುಳ್ಳಿ ಬಗ್ಗೆ. ಬೆಳ್ಳುಳ್ಳಿ ಅನ್ನೋದು ಸಸ್ಯಾಹಾರಿಗಳನ್ನ ಮಾಂಸಾಹಾರಿ ಬದಲಾಯಿಸುವಂತ ಉದ್ದೇಶದಿಂದ ಸೃಷ್ಟಿ ಮಾಡಿದಂತೆ ಅದನ್ನ. ಅದು ಈ ನೆಗೆಟಿವ್ ಫೋರ್ಸ್ಗಳು ಮಾಡಿರೋದು ಅದನ್ನ, ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಬೆಳ್ಳುಳ್ಳಿ ಅಂದ್ರೆ ಏನೋ ಒಂದು ಅದು ಸಸ್ಯಾಹಾರ ಅಂತ ಅನ್ಕೊಂಡು, ಜೊತೆಗೆ ಆರೋಗ್ಯ ಅದು ಔಷಧೀಯ ಗುಣ ಇದೆ ಅಂತೇಳಿ ಎಷ್ಟು ಬೆಳ್ಳುಳ್ಳಿ ಹಾಕ್ತಾರೆ ಅಂದ್ರೆ, ನಾವು ಆಕ್ಚುಲಿ ಸಸ್ಯಾಹಾರಿಗಳಾದ್ಮೇಲೆ ಕೂಡ ಈಗ ನಾವು ಉತ್ತರ ಕರ್ನಾಟಕ ಆಗ್ಬೋದು, ಅಲ್ಲಿ ಬೇರೆ ಎಲ್ಲಾ ಸಾಮಾನ್ಯವಾಗಿ ಬೆಳ್ಳುಳ್ಳಿ ಹಾಕ್ತಾರೆ. ನಮಗೆ ಅದು ಗೊತ್ತೇ ಇರಲಿಲ್ಲ, ಧ್ಯಾನ ಆಗ್ಬಾರ್ದು ಮುಂಚೆ ಬೆಳ್ಳುಳ್ಳಿ ಅದು ವೆಜಿಟೇರಿಯನ್ ಅಂತಾನೆ ತಿಳ್ಕೊಂಡಿದ್ವಿ. ಅದಷ್ಟು ಬೆಳ್ಳುಳ್ಳಿ ಹಾಕ್ತಾರೆ ಅದು ಟೇಸ್ಟ್ಗೆ ಅಂತ. ಆದ್ರೆ ಅದೆಷ್ಟು ನೆಗೆಟಿವ್ ಎಫೆಕ್ಟ್ ಇದೆ ಅಂದ್ರೆ, ಈಗ ನೋಡಿ ಧ್ಯಾನ ಬಂದ್ರೆ ಗೊತ್ತಾಯ್ತು, ಅದನ್ನ ತಿಂದ್ರೆ ಬೇಗನೆ ನಾನ್ ವೆಜಿಟೇರಿಯನ್ಸ್ ಆಗ್ಬಿಡ್ತಾರೆ. ಅದಕ್ಕೆ ಪಿರಮಿಡ್ ಮಾಸ್ಟರ್ಗಳು ಬೆಳ್ಳುಳ್ಳಿ ತಿನ್ನೋದು ನಿಷಿದ್ಧ, ಯಾರು ಅದನ್ನ ತಿನ್ಬಾರ್ದು. ಹೇಗೆ ಅಂದ್ರೆ ಹೈ ವೋಲ್ಟೇಜ್ ನಲ್ಲಿರುವ ಎಲ್ಲಾ ಶಕ್ತಿ ಎನರ್ಜಿನ ಬೆಳ್ಳುಳ್ಳಿ ತೆಗೆದ್ಬಿಡುತ್ತಂತೆ, ಅದು ಕೇವಲ ಮ್ಯಾಟರ್ ಆಗ್ಬಿಡುತ್ತೆ, ಅಂದ್ರೆ ಶಕ್ತಿ ಇರಲ್ಲ. ಅಂದ್ರೆ ಎಕ್ಸಾಂಪಲ್ ಒಂದು ಡೆಡ್ ಬಾಡಿ ಅನ್ನು ಹೇಳ್ತಾ ಇದ್ವಿ, ಒಂದು ಶವ ಇದೆ, ಅದ್ರಲ್ಲಿ ಆತ್ಮನೇ ಇಲ್ಲ. ಆ ಶವದಲ್ಲಿ ಏನಿದೆ, ಅಲ್ಲಿ ವಸ್ತು ಇದೆ, ಒಳಗಡೆ ಶಕ್ತಿ ಇಲ್ಲ. ಹಾಗೆ ಬೆಳ್ಳುಳ್ಳಿ ಅನ್ನೋದು ಒಂದು ಆತ್ಮಶಕ್ತಿನ ತೆಗೆದ್ಬಿಡುತ್ತೆ, ಅದರಲ್ಲಿ ಸತ್ವ ತೆಗೆದ್ಬಿಡುತ್ತೆ, ಕೇವಲ ಒಂದು ವಸ್ತುವಾಗಿ ಮಾತ್ರ ಮಾಡಿರುತ್ತೆ ಅನ್ನೋದು ಬೆಳ್ಳುಳ್ಳಿ. ಅದಕ್ಕೆ ಆಮೇಲೆ ಯಾವಾಗ್ಲೂ ಫ್ರೆಶ್ ಆಗಿ ತಾಜಾಗಿ ತಿನ್ಬೇಕು ಅಡುಗೆಗಳನ್ನ ಮಾಡ್ಕೊಂಡು. ಅವ್ರು ಒಂದ್ಸಲ ಅಮೆರಿಕಕ್ಕೆ ಹೋಗಿದ್ರಂತೆ,
ಅಲ್ಲಿ ಹೋದಾಗ ಒಬ್ಬರ ಮನೆಯಲ್ಲಿ ಅವ್ರನ್ನ ಫ್ರಿಡ್ಜ್ ಇಂದ ಸಾಂಬಾರ್ ತೆಗೆದು ಇಟ್ರಂತೆ. ಆಮೇಲೆ ಅವ್ರು ಅದಕ್ಕೆ ಸುಮ್ಮನೆ ಕೇಳಿದಂತೆ ಯಾವಾಗ ಮಾಡಿದಂತೆ, ಅವನು ಹೋದ ವರ್ಷ ಮಾಡಿದಂತೆ. ಅಲ್ಲಿ ಅಮೆರಿಕದಲ್ಲಿ ವರ್ಷಗಟ್ಟಲೆ ಮಾಡಿರ್ತಾರಂತೆ ಅಡಿಗೆಗಳನ್ನ. ಅವ್ರಿಗೆ ಪತ್ರಿಕೆಯವರು ಹೇಳ್ತಾರೆ ಅವ್ರಿಗೆ ಟೈಮ್ ಇರಲ್ಲ, ಆಮೇಲೆ ಅದಕ್ಕೆ ಅಷ್ಟು ಬಿಸಿ ಇರ್ತಾರಂತೆ, ವರ್ಷಗಟ್ಟಲೆ ಮಾಡಿಟ್ಕೊಂಡು ಅಡಿಗೆ ತಿಂತಾರೆ ಅಂದ್ರೆ ಎಷ್ಟೊಂದು ಇದು ಅದು ಹಾನಿಕರ. ಅದಕ್ಕೆ ನಿಷಿದ್ಧ. ಯಾವಾಗ ಬೇಕು ಅವಾಗ್ಲೇ ಅಡಿಗೆ ಮಾಡ್ಕೊಂಡು ತಿನ್ಬೇಕು, ಫ್ರೆಶ್ ಆಗಿ ತಿನ್ಬೇಕು. ಬೆಳಗ್ಗೆ ರಾತ್ರಿಗೆ, ರಾತ್ರಿ ಬೆಳಗ್ಗೆ ತಿನ್ಬಾರ್ದು. ಯೋಗ ಇದ್ರ ಪ್ರಕಾರನು, ನಿಯಮದ ಪ್ರಕಾರ, ಆಯುರ್ವೇದದ ಪ್ರಕಾರನು ನಾನು ಅದನ್ನ ಕೇಳಿದ್ದೇನೆ, ಮತ್ತೆ ಅದು ನಿಜ ಕೂಡ. ಯಾವುದೇ ಅಡಿಗೆ ಬೇಯಿಸಿದ್ದೆ ವಿತಿನ್ 4 hours ಅಲ್ಲಿ ಕನ್ಸ್ಯೂಮ್ ಮಾಡ್ಬೇಕು. 4 ಗಂಟೆ ಒಳಗಡೆ ಮಾತ್ರ ಅದಕ್ಕೆ ಅಡಿಗೆಗೆ ಮಾಡಿದಕ್ಕೆ ಆ ಒಂದು ಎನರ್ಜಿ ಶಕ್ತಿ ಇರುತ್ತೆ. 4 ಗಂಟೆ ನಂತರ ಅದು ಸತ್ವ ಪೂರ್ತಿ ಕಳ್ಕೊಂಡು ಹೋಗುತ್ತೆ, ಏನು ಇರಲ್ಲಂತೆ. ಆದ್ರಿಂದ ನಾವು ಎಷ್ಟೇ ಕಷ್ಟ ಆದ್ರೂ ಏನೋ ಆವಾಗಿಂದ ಅವಾಗ, ಈಗ ತುಂಬಾ ಜನಗಳ ಮನೇಲಿ ನೋಡಿದೀವಿ ನಾವು. ಅದು ಏನಂತ ನಾವ್ ಹೇಳಕ್ಕಾಗಲ್ಲ. ಎಷ್ಟು ಕಡಿಮೆ ಮಾಡೋದೇ ಇಲ್ಲ, ಜಾಸ್ತಿ ಮಾಡ್ಬಿಟ್ಟಿರ್ತಾರೆ. ಮತ್ತೆ ಉಳಿದಿದ್ರೆ ಮಧ್ಯಾಹ್ನ ವೇಸ್ಟ್ ಮಾಡಕ್ಕೂ ಬೇಜಾರು. ಯಾಕಂದ್ರೆ ಹಗಲು ಅನ್ನನೂ ಬಿಡಬಾರ್ದು, ವೇಸ್ಟ್ ಮಾಡ್ಬಾರ್ದು, ಆಹಾರ ವ್ಯರ್ಥ ಮಾಡ್ಬಾರ್ದು ಅಂತ ಮತ್ತೆ ಅದನ್ನ ತಿನ್ನೋದು. ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಸಾಧ್ಯ ಆದಷ್ಟು ಗೊತ್ತಾಗುತ್ತೆ ಒಬ್ಬೊಬ್ರು ಎಷ್ಟು ತಿಂತಾರೆ ಅಂತ. ಇನ್ನು ಕಡಿಮೆ ಮಾಡಿದ್ರೆ ಪರವಾಗಿಲ್ಲ, ಕಡಿಮೆ ಬಿದ್ರೆ ಹಣ್ಣು ಅಥವಾ ತರಕಾರಿ ತಿನ್ಬೋದು, ಅಥವಾ ಬೇರೆ ಏನಾದ್ರು ಆಲ್ಟರ್ನೇಟ್ ತಿನ್ಬೋದಪ್ಪ. ಅದಕ್ಕೆ ಬೇಯಿಸಿದ್ದು ಯಾವಾಗ್ಲೂ ಫ್ರೆಶ್ ಆಗಿ ಎಷ್ಟೆಷ್ಟು ಬೇಕು ಅವಾಗಲೇ ಅಷ್ಟೇ ಮಾಡ್ಕೊಡ್ತೀವಿ, ಆಯಾ ಹೊತ್ತಿಗೆ ಅಷ್ಟೇ ಮಾಡ್ತಿದ್ರೆ ತುಂಬಾ ಒಳ್ಳೇದು. ಆಮೇಲೆ ಮಶ್ರೂಮ್ ತಿನ್ಬಾರ್ದು ಅಂತಾರೆ, ಅಣಬೆ. ಅದು ಗೊತ್ತಿರ್ಲಿಲ್ಲ ನನಗೆ. ಮಶ್ರೂಮ್ ಅಂದ್ರೆ ನಾವು ಅದು ಕೂಡ ವೆಜಿಟೇರಿಯನ್ ಅಂತ ನಾವು ತಿಂತಾ ಇದ್ವಿ. ಅದಕ್ಕೆ ಫೋಟೋಸಿಂಥಸಿಸ್ ಅನ್ನೋ ಪ್ರಕ್ರಿಯೆ ಆಗೋದಿಲ್ಲ, ಅದು ಎನರ್ಜಿ ಇರಲ್ಲ, ಅದು ಸಸ್ಯನೇ ಅಲ್ಲ, ಅದು ಫಂಗಸ್. ಯಾಕೆಂದ್ರೆ ಸಸ್ಯ ಪ್ಲಾಂಟ್ ಅಲ್ಲಿ ಸೂರ್ಯನ ಕಿರಣ ಬಿದ್ದು ಫೋಟೋಸಿಂಥಸಿಸ್ ಅನ್ನೋ ಪ್ರಕ್ರಿಯೆ ಹಾಗೆ ಆಗ ಸಸ್ಯಗಳು ಅದನ್ನ ಆಹಾರಗಳನ್ನು ಉತ್ಪಾದಿಸುತ್ತೆ. ಇದರಲ್ಲಿ ಏನು ಆ ರೀತಿ ಆಗಲ್ಲ. ಇದು ಬರೀ ಒಂದು ಬ್ಯಾಕ್ಟೀರಿಯಾ, ಫಂಗಸ್ ತರ. ಆದ್ರಿಂದ ಅದನ್ನ ತಿನ್ಬಾರ್ದು. ಮಶ್ರೂಮ್ ಇದು ಗೊತ್ತಾದ ನಂತರ ನಾವು ಸಂಪೂರ್ಣವಾಗಿ ಮಶ್ರೂಮ್ ಬಿಟ್ಬಿಟ್ವಿ. ಆಮೇಲೆ ಬೆಳ್ಳುಳ್ಳಿ ಇವೆಲ್ಲ ಬಿಟ್ವಿ ನಾವು ಧ್ಯಾನಕ್ಕೆ ಬಂದ ನಂತರ. ಆಮೇಲೆ ಈ ಮೈಕ್ರೋವೇವ್ ಅನ್ನೋದು ಓವನ್ ಇದೆ, ನಾವು ಕೂಡ ಉಪಯೋಗಿಸಿದ್ದೀವಿ ಬಹಳ ವರ್ಷಗಳಿಂದ. ಈಗ ನಾನು ಬಿಟ್ಬಿಟ್ಟೆ ಅದನ್ನ. ಮೈಕ್ರೋವೇವ್ ಓವನ್ 30 ಸೆಕೆಂಡ್ ಅಲ್ಲಿ ಬಿಸಿ ಆಗ್ಬಿಡುತ್ತೆ, 1 ನಿಮಿಷದಲ್ಲಿ ಬಿಸಿ ಆಗ್ಬಿಡುತ್ತೆ. ಬಹಳ ಈಸಿ ಅಂತ ಎಲ್ಲರೂ ಉಪಯೋಗಿಸೋದು. ಮತ್ತೆ ಮೈಕ್ರೋವೇವ್ ಓವನ್ ಉಪಯೋಗಿಸಿ ತುಂಬಾ ಕಡೆ ಅಡಿಗೆ ಮಾಡ್ತಾರೆ ಈಗಲೂ ಕೂಡ, ಬೇಕರಿ ಆಗ್ಬೋದು, ಹೋಟೆಲ್ಸ್ಗಳಲ್ಲಿ. ಅದನ್ನ ಮೈಕ್ರೋವೇವ್ ಉಪಯೋಗಿಸಬಾರ್ದು. ಅದು ಸೈಂಟಿಫಿಕ್ ಆಗಿ ನಾನು ತುಂಬಾ ಸ್ಟಡಿ ಆಗಿದೆ, ನೋಡಿದೀವಿ. ಅದರಲ್ಲಿ ಇರೋ ಒಂದು ವಿಕಿರಣಗಳು ಪಾಸ್ ಆಗುತ್ತೆ ಅದು ಬಿಸಿ ಆಗಕ್ಕೆ. ಇದು ಸ್ವಾಭಾವಿಕವಾಗಿ ಹೀಟ್ ಆಗುತ್ತೆ ನಾವು ಮಾಡೋದು, ಗ್ಯಾಸ್ ಆಗ್ಬೋದು, ಒಲೆ ಆಗ್ಬೋದು. ಬಟ್ ಎಲೆಕ್ಟ್ರಿಕ್ ಸ್ಟವ್ ಅಲ್ಲ ಅದು ಬೇರೆ ರೀತಿಯಲ್ಲೇ ತಯಾರು ಮಾಡಿರೋದು. ಒಂಥರ ಬೇರೆ ಪ್ರೊಸೆಸ್ ಅಲ್ಲಿ ಅದೇನೋ ಒಂದು ಹೀಟ್ ವೇವ್ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಮೇಲೆ ಬಿದ್ದು ಅದು ಕನ್ವರ್ಟ್ ಆಗಿ ಬಿಸಿ ಮಾಡೋದು. ಆ ವಿಕಿರಣಗಳು ಅದನ್ನ ಪೊಲ್ಯೂಷನ್ ಮಾಡುತ್ತೆ, ಆಹಾರದ ಮೇಲೆ ಪರಿಣಾಮ ಬೀರುತ್ತೆ. ಅದು ಆರೋಗ್ಯ ಕೊಳ್ಳೋದಲ್ಲ. ಅದಕ್ಕೆ ಏನ್ ಹೇಳ್ತಾರೆ, ನಾವು ಪ್ರತಿಯೊಬ್ರು ನಾವೇ ಅಡಿಗೆ ಮಾಡೋದು ಕಲ್ತ್ಕೋಬೇಕು, ನಾವು ಪ್ರತಿಯೊಬ್ರು ಡ್ರೈವಿಂಗ್ ಕಲ್ತ್ಕೋಬೇಕು, ಕಂಪ್ಯೂಟರ್ ಕಲಿಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಈಗ ಡ್ರೈವಿಂಗ್ ಬಂದ್ರೆ ನಾವು ಡ್ರೈವ್ ಮಾಡ್ಕೊಂಡು ನಾವು ಎಲ್ಲಿ ಬೇಕಾದ್ರೂ ಹೋಗ್ಬಿಡ್ಬೋದು, ಇಲ್ಲಾಂದ್ರೆ ಡ್ರೈವರಿಗೆ ಕಾಯ್ಕೊಂಡು ಕೊಡ್ಬೇಕಾಗುತ್ತೆ. ಅದೇ ರೀತಿ ಅಡಿಗೆ ಬಂದಿಲ್ಲ ಅಂದ್ರೆ ಮಾಡೋರ್ನ ಕಾಯ್ಕೊಂಡು ಕೊಡ್ಬೇಕಾಗುತ್ತೆ. ಅದಕ್ಕೆ ನಮ್ದಕ್ಕೆ ನಾವೇ ಮಾಡ್ಕೊಳ್ಳೋದನ್ನ ಕಲ್ತ್ಕೋಬೇಕು ಅಡಿಗೆನ ಅಂತಾರೆ. ಆಮೇಲೆ ತಿನ್ನುವಾಗ ಕೈ ಪೂರ್ತಿ ಮಾಡ್ಕೋಬಾರ್ದು. ಕೆಲವರು ಇಡೀ ಕೈ ತುಂಬಾ ಹಿಂಗೆಲ್ಲ ಮಾಡ್ಕೊಂಡು ಅದು ನೋಡಕ್ಕೂ ಒಂಥರ ಗಲೀಜು, ಮತ್ತೆ ಅದು ಒಳ್ಳೇದೆಲ್ಲ. ತಿನ್ಬಾರ್ದು. ಬೆರಳಿಗೆಯಲ್ಲಿ ಕಲಿಸ್ಕೊಂಡು ಶುದ್ಧವಾಗಿ ಬರೀ ನೀಟಾಗಿ ತಿನ್ಬೇಕು. ಸ್ಪೂನಲ್ಲಿ ತಿನ್ಬಾರ್ದು, ಕೈಯಲ್ಲಿ ಎನರ್ಜಿ ಇರುತ್ತೆ. ಈಗ ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಸ್ಟೈಲ್ ಆಗ್ಬಿಟ್ಟಿದೆ, ಹೋಟೆಲ್ ಬರೀ ಸ್ಪೂನು ಎಲ್ಲ ನಮ್ಮ ಪಾಶ್ಚಾತ್ಯ ಸಂಸ್ಕೃತಿ. ಅದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮೊದಲಿಂದನೂ ಯಾವಾಗಲೂ ಸ್ಪೂನ್ಗಳು ಇರ್ತಾನೆ ಇರಲಿಲ್ಲ. ನೆಲದ ಮೇಲೆ ಕೂತ್ಕೊಂಡು ಬಾಳೆ ಎಲೆ ಅಥವಾ ಹಿಂದೆ ಎಲ್ಲ ಮಣ್ಣಿನ ತಟ್ಟೆನೋ ಅಥವಾ ತಾಮ್ರದ ತಟ್ಟೆನೋ ಆ ತರ ಕೈಯಲ್ಲಿ ಶುದ್ಧವಾಗಿ ಬಹಳ ತಿನ್ನುವ ಪದ್ಧತಿ ಇತ್ತು. ಅದು ಬರ್ತಾ ಈಗ ಮಾಡರ್ನ್ ಆಗಿ ಸ್ಪೂನಲ್ಲಿ ತಿನ್ನೋದು, ಸ್ಟೀಲ್ ತಟ್ಟೆಯಲ್ಲಿ, ಏನೋ ಪ್ಲಾಸ್ಟಿಕ್ ಅಲ್ಲಿ ತಿನ್ನೋದು ಎಲ್ಲ ಆಗೋಗಿದೆ. ಇದೆಲ್ಲ ಒಂದಕ್ಕೊಂದು ಇಂಪಾರ್ಟೆಂಟ್, ತುಂಬಾ ಮುಖ್ಯ. ಇದೆಲ್ಲ ಈ ಪತ್ರಿಕೆಯವರು ಎಷ್ಟು ಸೂಕ್ಷ್ಮವಾಗಿದ್ದಾರೆ. ಕೈಯಲ್ಲಿ ಎನರ್ಜಿ ಕೂಡ ನಮಗೆ ಸಿಗುತ್ತೆ. ಎಷ್ಟು ಬೇಕು ಅಷ್ಟು ಮಾತ್ರ ಬಳಸ್ಕೋಬೇಕು, ಸ್ವಲ್ಪನೂ ವ್ಯರ್ಥ ಮಾಡಬಾರ್ದು, ಒಂದು ಅಗಳು ವೇಸ್ಟ್ ಮಾಡಬಾರ್ದು. ಆಮೇಲೆ ಬಡಿಸುವಾಗ್ಲೂ ಬಹಳ ಮುಖ್ಯ. ಕೆಲವರು ಸಾಂಬಾರ್ ಹಾಕುವಾಗ ಕೆಳಗಡೆ ಎಲ್ಲ ಅದು ಹನಿಗಳು ಚೆಲ್ಬಿಡ್ತಾರೆ, ಅದಕ್ಕೆ ಮಾಡ್ಬಾರ್ದು. ಅದಕ್ಕೆ ಪತ್ರಿಕೆಯವ್ರಿಗೆ ಬಹಳ ಕೋಪ ಬಂದ್ಬಿಡ್ತಿತ್ತಂತೆ. ಅವ್ರಿಗೆ ಹೋಗಿ ಒಂದು ಭಾಷಣ ಹೋಗ್ಬೇಕು ಅಂತ ಅನಿಸ್ತಿತ್ತಂತೆ. ಅದನ್ನ ಕೂಡ ನಮ್ಗೆ ಹೇಳಿದ್ದಾರೆ ನಮ್ಮ ಮನೆ ಚಂದ್ರ ಸರ್. ಅವ್ರ ಜೊತೆ ಯಾರಾಗಿದ್ರು ಅವ್ರು ಹೇಳ್ತಿದ್ರು, ಬಡಿಸೋದು ಕೂಡ ಸಾರು ತುಂಬಾ ಕೇರ್ಫುಲ್ ಆಗಿ ಅವರು ನೋಡ್ತಾರೆ ಅವೆಲ್ಲ ಅಂತ. ಇದೆಲ್ಲ ನಿಜ. ಎಲ್ಲದ್ರಲ್ಲಿ ಎಷ್ಟೊಂದು ಎಚ್ಚರಿಕೆ ನಾವು ವಹಿಸ್ಬೇಕಾಗುತ್ತೆ. ಅದಕ್ಕೆ ಅವ್ರೇನ್ ಹೇಳ್ತಾರೆ, ತಿನ್ನೋದು ಕೂಡ ಒಂದು ಕಲೆ, ಒಂದು ಆರ್ಟ್. ಬಡಿಸೋದು ಕೂಡ ಒಂದು ಆರ್ಟ್, ಅಡಿಗೆ ಮಾಡೋದು ಕೂಡ ಆರ್ಟ್. ಎಲ್ಲ ಒಂದು ಕಲೆಗಳು. ಸೊ ಇದೆಲ್ಲಾನು ನಾವು ಒಂದು ಆರ್ಟ್ ಅಂದ್ರೆ ಒಂದು ಕಲೆ, ಆತರ ಇದೆಲ್ಲ. ಯಾವುದು ನಾವು ತುಂಬಾ ಸುಮ್ಮನೆ
ಸಾಧಾರಣವಾಗಿ ತಗೊಳಂಗಿಲ್ಲ. ಆಮೇಲೆ ಬಾಳೆ ಎಲೆ ತಿಂದ್ರೆ ಎಷ್ಟು ಶ್ರೇಷ್ಠ ಇರುತ್ತೆ, ಅದೇ ರೀತಿ ಇನ್ನೊಂದು ಮುತ್ತುಗದ ಎಲೆ ಅಂತ ಬರುತ್ತೆ, ಅದು ತಿಂದ್ರೆ ಎಷ್ಟು ಅದ್ಭುತವಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಸ್ವಾಭಾವಿಕವಾಗಿ ಇದೆಲ್ಲ ನಾವು ರೂಢಿಸ್ಕೊಳ್ಳೋದು ತುಂಬಾ ತುಂಬಾ ಮುಖ್ಯ. ಸೊ ಸಮಯ ಆಗಿದೆ. ಈ ತಿನ್ನೋದು ವಿಚಾರದಲ್ಲಿ ಒಂದೇ ಒಂದು ಮಾತು ಹೇಳ್ತೀನಿ ನಾನು. ಈ ಮದುವೆಗಳಿಗೆ ಹೋದಾಗ ನನಗೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ಎಷ್ಟು ಆಹಾರ ವ್ಯರ್ಥ ಆಗ್ತಾ ಇರುತ್ತೆ. ಎಲೆಯಲ್ಲಿ ಅವ್ರು ಸುಮ್ಮನೆ ಬರ್ಸ್ಕೊಂಡು ಹೋಗ್ಬಿಡ್ತಾರೆ, ಇವರು ಕೂಡ ಏನು ಹೇಳೋದಿಲ್ಲ, ಆಮೇಲೆ ಎಲ್ಲಾನು ತಿನ್ನೋದಿಲ್ಲ. ಚಿಕ್ಕ ಮಕ್ಳುಗಳು ಕೂಡ ದೊಡ್ಡ ದೊಡ್ಡ ಎಲೆ ಹಾಕಿ ಬಿಟ್ಟಿರ್ತಾರೆ. ಚಿಕ್ಕ ಮಕ್ಳು ಬಿಡಿ, ಬುದ್ಧಿ ಇಲ್ಲ, ಗೊತ್ತಾಗಲ್ಲ ಅಂದ್ರೆ ದೊಡ್ಡವರು ಕೂಡ ಅರ್ಧಕ್ಕರ್ಧ ಎಲ್ಲ ವೇಸ್ಟ್ ಮಾಡಿರ್ತಾರೆ. ಅಷ್ಟು ಆಹಾರ ಎಷ್ಟು ವ್ಯರ್ಥ ಆಗ್ತದೆ. ಎಷ್ಟೋ ಜನಕ್ಕೆ ಆಹಾರ ಇಲ್ದಲೆ ಹಸುವಿನಿಂದ ಎಷ್ಟೋ ಜನ ಸಾಯ್ತಿದ್ದಾರೆ. ಆಮೇಲೆ ಎಷ್ಟೋ ಜನ ಎಂದಿಲೆಲ್ಲ ಬಿಸಾಕಿದ್ರು, ಅದರಿಂದ ಆಹಾರ ತಗೊಂಡು ತಿನ್ನೋರು ಕೆಲವರು ನೋಡಿದಿರೋ ಭಿಕ್ಷುಕರೆಲ್ಲ. ಆದ್ರಿಂದ ಆ ಮದುವೆಗಳಲ್ಲಿ ಎಷ್ಟು ವ್ಯರ್ಥ ಆಗ್ತದೆ ಆಹಾರ. ಈ ಪತ್ರಿಜರು ಹೇಳಿದಂಗೆ ಒಂದು ಹಗಲು ಕೂಡ ವೇಸ್ಟ್ ಮಾಡಬಾರ್ದು ಅಂತ. ನಾನು ಎಲೆಯಲ್ಲಿ ಯಾವತ್ತೂ ಕೂಡ ಒಂದು ಹಗಲು ಕೂಡ ಬಿಡಲ್ಲ, ಕಂಪ್ಲೀಟ್ ತೊಳೆದಂಗಿರುತ್ತೆ ನನ್ನ ತಟ್ಟೆಯಲ್ಲಿ ಊಟ ಮಾಡುವಾಗ. ಅದೇ ಒಂದು ಬೆಲೆ ನಾವು ತಿಳ್ಕೊಳ್ಬೇಕು. ಸೊ ಇಷ್ಟು ಆಹಾರದ ಬಗ್ಗೆ ಹೇಳಿ ನನಗೆ ಇದು ಅವಕಾಶ ಕೊಡೋದಕ್ಕೆ, ಇವೆಲ್ಲ ನಾವು ಫಾಲೋ ಮಾಡೋಣ. ನಮ್ಮ ಮಾಸ್ಟರ್ಸ್ ಹೇಳಿರೋದು ಪತ್ರಿಜರು ಬಹಳ ಅದ್ಭುತವಾದ ವಿಷಯ. ನಮ್ಗೆ ನಾವು ಬಿಸಿಯಲ್ಲಿ ಮರ್ತು ಬಿಡ್ತೀವಿ ಎಲ್ಲ ತಿಳ್ಕೊಳಕ್ಕೆ. ಈ ಸಣ್ಣ ಸಣ್ಣ ವಿಷಯಗಳನ್ನ ಉದಾಸೀನ ಮಾಡ್ತೀವಿ. ಅದನ್ನ ಸಾಧ್ಯವಾದಷ್ಟು ಇದನ್ನ ನಾವು ಪದೇ ಪದೇ ಮನನ ಮಾಡಿ ನಾವು ಇದನ್ನ ಅಳವಡಿಸ್ಕೊಂಡ್ರೆ ತುಂಬಾ ಅದ್ಭುತ ಅಂತ ಹೇಳ್ತೀನಿ, ನಮ್ಗೆ ಒಳ್ಳೇದು. ಸೊ ಎಲ್ಲರಿಗೂ ಅವಕಾಶ ಕೊಡೋದಕ್ಕೆ ನಮಸ್ಕಾರ.